ಇದು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನೈಸ್ ರೋಡ್ನಲ್ಲಿ ಟೋಲ್ ಕಟ್ಟಬೇಕಾ ಕಟ್ಟಬಾರ್ದಾ? ದೊಡ್ಡ ವಿಚಾರ ಇದು, ತುಂಬ ದೊಡ್ಡ ಪ್ರಶ್ನೆ. HD ಕುಮಾರಸ್ವಾಮಿ ಅವರು ನೇರವಾಗಿ ಯಾರು ಟೋಲ್ ಕಟ್ಟಬೇಡಿ ನೈಸ್ ರೋಡಲ್ಲಿ ಅಂತ ಹೇಳಿಬಿಟ್ಟಿದ್ದಾರೆ. ವಿಷಯ ಅಷ್ಟು ಸರಳವಾಗಿದೆಯಾ? ಜುಲೈ 29ರ ಆದೇಶವನ್ನು ಇಟ್ಟುಕೊಂಡು HD ಕುಮಾರಸ್ವಾಮಿ ಈ ಥರ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದಂತೆ, ಅವರ ಅಭಿಪ್ರಾಯದಂತೆ ನಾವು ಯಾರು ನೈಸ್ ರೋಡನ್ನು ಬಳಸಿಕೊಳ್ಳಬೇಕಾದರೆ ಅದಕ್ಕೆ ಟೋಲ್ ಕಟ್ಟುವಂತೆ ಇಲ್ವಾ? ತುಂಬ ದೊಡ್ಡ ಕ್ವಶನ್ ಇದು. ಇದರಲ್ಲಿ ಬೇಕಾದಷ್ಟು ಆಯಾಮಗಳಿದೆ. ಇದರಲ್ಲಿ ಈಗ ರೈತರು ನೈಸ್ ರಸ್ತೆ, ರೈತರಿಂದ ವಶಪಡಿಸಿಕೊಳ್ಳಲಾಗಿರತಕ್ಕಂಥ ಭೂಮಿ, ರೈತರಿಗೆ ಕೊಡಬೇಕಾಗಿದ್ದಂಥ ಪರಿಹಾರ, 5 ಟೌನ್ಶಿಪ್ಗಳು, 5 ಟೌನ್ಶಿಪ್ ಬರುತ್ತೆ ಒಂದು ಯೋಜನೆಯಲ್ಲಿ, ಟೋಲ್ ರಸ್ತೆ ಬರುತ್ತೆ, ಆ ನಂತರದಲ್ಲಿ ರೈತರಿಗೆ ಕೊಡಬೇಕಾಗಿದ್ದಂಥ ಪರಿಹಾರ ಕೂಡ ಬರುತ್ತೆ. 20 ವರ್ಷಗಳಿಂದ ರೈತರಿಗೆ ಇವರು ಪರಿಹಾರವನ್ನೇ ಕೊಟ್ಟಿಲ್ಲ. ಹಾಗಾಗಿ ರೈತರನ್ನು ಅಲಿಸ್ತಾ ಇದ್ದಾರೆ ಇವರು. ಹೋಯಿತು, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಕಥೆ ಮುಗಿದು ಹೋಗಿದೆ. ಆದರೂ ಇವರು ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಟೋಲ್ ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಕಡೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆರ್ಡರ್ ಇದೆ. ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ಇದು. ಇವರೇನು ಹೇಳ್ತಾರೆ, ದಿ ಹೈಕೋರ್ಟ್ ಹ್ಯಾಸ್ ಪಾಸ್ಡ್ ಆನ್ ಆಪರೇಟಿವ್ ಆರ್ಡರ್ ಸೇಯಿಂಗ್ every motorist may refuse to pay toll. Every motorist may refuse to pay toll. The July 29th judgment's operative portion that we can verify says the appeals were dismissed and the earlier land acquisition judgment was affirmed. Therefore, I would not tell your audience that the court has ordered motorists to stop paying toll. ಅಂದರೆ ಇಡೀ ನಾವು ಆದೇಶವನ್ನು ಇವರು ಒಂದು ವಿಚಾರ ನೋಡಿ, ಮೋಟಾರ್ ಎಲ್ಲ ಗಾಡಿ ಬರೋರು ಅಲ್ಲೆಲ್ಲ ಟೋಲ್ ಕಟ್ಟೋಂಗಿಲ್ಲ ರೀ ಅಂತ ಹೇಳಿಬಿಡ್ಬೋದು ಬೇರೆ, ಕಟ್ಟಲೇಬಾರ್ದು ಅಂತ ಕೋರ್ಟ್ ಆದೇಶವನ್ನು ಮಾಡುವುದು ಬೇರೆ ಇರುತ್ತೆ. ಆದರೆ ಈ ಆದೇಶ ಇರತಕ್ಕಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅದರ ಅರ್ಥ ಕೋರ್ಟ್ ಅಸಮಾಧಾನವನ್ನು ಹೊರಹಾಕುವುದು ಬೇರೆ. ಇನ್ನು ಮೇಲಿಂದ ನೈಸ್ ರೋಡಲ್ಲಿ ಓಡಾಡುವಂಥ ಯಾವುದೇ ಮೋಟಾರಿಸ್ಟ್ ಅಥವಾ ಯಾವುದೇ 2 ವೀಲರ್ 4 ವೀಲರ್ ಇನ್ಯಾವುದೋ 16 ವೀಲರ್ ಯಾವುದಾದ್ರೂ ಆಗಿರಲಿ, ಇವ್ರು ಯಾರು ಟೋಲ್ ಕಟ್ಟಬೇಡಿ ಅಂತ ಕೋರ್ಟ್ ಆರ್ಡರ್ ಮಾಡುವುದು ಬೇರೆ. ಇದರಲ್ಲಿ ಇನ್ನೊಂದು ವಿಚಾರ, ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಅಂತ ಹೇಳಿದ್ರೆ, ಈ ಟೋಲ್ ಬೆಲೆಯನ್ನು, ಟೋಲ್ ದರವನ್ನು ಹೆಚ್ಚಳ ಮಾಡುವುದು, ನಿಗದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ನೈಸ್ ಸಂಸ್ಥೆ ನಡುವೆ ಮಾತುಕತೆಗಳು ನಡೆಯಬೇಕು. ಅವರಿಬ್ಬರು ಮಾತಾಡಿಕೊಂಡು ದರ ನಿಗದಿ ಮಾಡಬೇಕು ಅಂತ ಇದೆ. ಅಕಸ್ಮಾತ್ ಸರ್ಕಾರದ ಮಾತು ಕೇಳಿದೆ ಇವರು ಟೋಲ್ ಜಾಸ್ತಿ ಮಾಡಿದ್ರು ಆರ್ ಟೋಲ್ ಫಿಕ್ಸ್ ಮಾಡಿದ್ರು ಅಂತ ಮಾತ್ರಕ್ಕೆ ಅಲ್ಲಿ ಓಡಾಡುವಂಥ ಜನ ಟೋಲ್ ಕಟ್ಟಬಾರದು ಅಂತ ಅರ್ಥ ಇಲ್ಲ. ಸಪೋಸ್ ಒಂದು ಸರ್ಕಾರ ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರ ನಡುವೆ ಒಂದು ಜಗಳ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ. ಇವ್ರು ಮಾಡೋದು ನೋಡಿದ್ರೆ, ಇವ್ರು ಯಾರಿಗೂ ಪೆಟ್ರೋಲ್ಗೆ ದುಡ್ಡು ಕೊಟ್ಟೆ ಹಾಕ್ಸ್ಕೋಬಾರ್ದು ರೀ, ಜನ ಪೆಟ್ರೋಲ್ಗೆ ದುಡ್ಡು ಕೊಟ್ಬಿಟ್ಟು ಹಾಕ್ಸ್ಕೋಬಾರ್ದು, ಇವ್ರನ್ನ ಆ ಥರ ಮಾಡಿಬಿಡ್ಬೇಕು ಅಂತ ಆಕ್ರೋಶದಲ್ಲಿ ನಾವು ಮಾತನಾಡುವುದು ಬೇರೆ. ಹಾಗಂದ ಮಾತ್ರಕ್ಕೆ ನಾವು ಅರಾಜಕತೆ ರೀತಿಯಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ಬಿಟ್ಟು ನಾವೇ ಪೆಟ್ರೋಲ್ ಗನ್ಗಳು ಹಿಡ್ಕೊಂಬಿಟ್ಟು ಗಾಡಿಗೆ ತುಂಬಿಸ್ಕೊಂಡು ದುಡ್ಡು ಕೊಡಲ್ಲ ಹೋಗಿ ಅನ್ನೋಕ್ಕಾಗುತ್ತಾ? ನೋ. ಆ ಕ್ಲಾಶಸ್ ಇರುವುದು ರೈತರ ಜಮೀನು, ಪರಿಹಾರ, 5 ಟೌನ್ಶಿಪ್ಪು, ಎಷ್ಟು ದೂರದವರೆಗೆ ನೈಸ್ನವರು ಮೈಸೂರು ಕಾರಿಡಾರ್ನ ಮಾಡಬೇಕಾಗಿತ್ತು. ಅದು ಮಾಡದೇ ಇದ್ದಾಗ ಸರ್ಕಾರ ಮತ್ತು ಸಂಸ್ಥೆ ನಡುವಿನ ತಿಕ್ಕಾಟಗಳು, ಜಗಳ, ಅಸಮಾಧಾನ ಏನೇ ಇರಲಿ, ಈ ಅಸಮಾಧಾನದ ಸದುಪಯೋಗವನ್ನು ಒಬ್ಬ ಮೋಟಾರಿಸ್ಟ್ ಪಡೆದುಕೊಂಡು, ಒಬ್ಬ ಕಾರ್ ಡ್ರೈವರ್ ಪಡ್ಕೊಂಡು, ಒಬ್ಬ 2 ವೀಲರ್ ಪಡ್ಕೊಂಡು ನಾನು ಟೋಲ್ ಕಟ್ಟಲ್ಲ ಅಂತ ಹೇಳಕ್ಕೆ ಬರಲ್ಲ. ಜಗಳ ಇದ್ದವರು ಬಗೆಹರಿಸ್ಕೊಳ್ಳಿ, ನೀನು ಟೋಲ್ ಕಟ್ಟಪ್ಪ ಅಂತಾರವರು. ಕಟ್ಟಬೇಕಾ ಕಟ್ಟಬಾರ್ದ? ಇದರಲ್ಲಿ JDS ವಾದ ಏನಿದೆ? ಈ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂದರೆ ಏನು? ದೇವೇಗೌಡರು ಯಾವ ಕಾರಣಕ್ಕೆ ಇದನ್ನು ಶುರು ಮಾಡಿದರು? ಪಟೇಲ್ರ ಕಾಲದಲ್ಲಿ ಏನಾಗಿತ್ತು? ಆನಂತರದಲ್ಲಿ ನಮಗೆ TB ಜಯಚಂದ್ರ ಅವರು 2016ರ ಸುಮಾರಲ್ಲಿ ಅವರು ಈ ಒಂದು ಸ್ಥಳಕ್ಕೆ ಹೋಗಿ ಇಡೀ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ರೆಡಿ ಮಾಡಿಕೊಂಡು ಬಂದು ಪುಸ್ತಕವನ್ನು ರೆಡಿ ಮಾಡಿ ಸದನದ ಮುಂದೆ ಇಟ್ಟ ಮರುದಿನ ಸಂಜೆ ನಾನು ಅವ್ರನ್ನ ಮಾತನಾಡಿಸಿದ್ದೆ 10 ವರ್ಷಗಳ ಹಿಂದೆ. ರಮಾಕಾಂತ್, ಆ ನೈಸಲ್ಲಿ ನಾನು ತನಿಖೆ ಮಾಡಲಿಕ್ಕೆ ಹೋದಾಗ ರಮಾಕಾಂತ್ ನನಗೆ ಜೀವ ಢವಢವ ಅಂತ ಇತ್ತು. ಒಂದು 30-40 ಗೂಂಡಾಗಳು ನಾವು ಯಾವ ಜಾಗಕ್ಕೆ ಹೋದರೂ ಆ ಸ್ವರೂಪದಲ್ಲಿ ನಮ್ಮ ನೋಡ್ತಾ ಇದ್ರು. ಅಪ್ಪಿತಪ್ಪಿ ನೀನು ತಪ್ಪು ಬರೆದರೆ ನಿನ್ನ ಕಥೆನೇ ಮುಗಿಸ್ಬಿಡ್ತೀವಿ ಎನ್ನುವ ರೀತಿಯಲ್ಲಿ ಅವರ ಕೆಂಗಣ್ಣು ನನ್ನ ಮೇಲೆ ಬಿದ್ದಿತ್ತು ರಮಾಕಾಂತ್ ಅಂತೇಳಿ ನನ್ನ ಸಮ್ಮುಖದಲ್ಲೇ TB ಜಯಚಂದ್ರ ಅವತ್ತಿನ ಕಾನೂನು ಸಚಿವರು ನನಗೆ ಹೇಳಿದರು. ಅಂದರೆ ನೈಸ್ ರೋಡಲ್ಲಿ ನಡೆದಿರುವುದು ಏನು? ಇದೆಲ್ಲ ಇದು ಹಗರಣ ಮುಕ್ತಾನ? ಇದು ನೈಸ್ ಅನ್ನೋ ಒಂದು ವಿಚಾರ ಹಗರಣಗಳಿದೆಯಾ? ಎಲ್ಲ ಸರ್ಕಾರಗಳಿಗೂ ಸಮ್ಮತಿ ಇತ್ತಾ ಇದು?
ಅನೇಕ ಬಾರಿ JDSನಲ್ಲೂ ಮುಖ್ಯಮಂತ್ರಿಗಳಾಗಿದ್ದರು, ಯಾಕೆ ಸ್ಟಾಪ್ ಮಾಡಲಿಲ್ಲ? ನನ್ನ ಬಳಿ ಶಾಸಕರಿರಲಿಲ್ಲ, ನನ್ನ ಬಳಿ ಸಚಿವರಿರಲಿಲ್ಲ, ಬೇರೆ ಪಾರ್ಟಿಯವರು ಬಂದು ಕೂತ್ಕೊಬಿಡ್ತಾ ಇದ್ರಪ್ಪ ಕ್ಯಾಬಿನೆಟ್ನಲ್ಲಿ, ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆನಾ? ಅಕ್ಸೆಪ್ಟಬಲ್ ಆನ್ಸರ್ ಅದು. ಎಲ್ಲ ವಿಚಾರಗಳಿದೆ ಇದರಲ್ಲಿ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ನಾನು ಇದಕ್ಕೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ದಿನೇಶ್ ಹೇರವಳ್ಳಿ ಅವರಿದ್ದಾರೆ. ಸ್ವಾಗತ ದಿನೇಶ್ ಹೇರವಳ್ಳಿ ಅವರೇ, ಆಮ್ ಆದ್ಮಿ ಪಕ್ಷದ ವಕ್ತಾರರವರು. ನಾಗೇಂದ್ರ ಜೈನ್ ಅವರು JDSನ ವಕ್ತಾರ. ಸ್ವಾಗತ ನಾಗೇಂದ್ರ ಅವರು ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ IAS ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ದಿಲೀಪ್ ಕುಮಾರ್ ಜಿ, ತಮಗೆ ಒಂದು ಡಿಬೇಟ್ಗೆ. ಸರ್ ನಮಸ್ಕಾರ. ಈಗ ಬಹಳ ಇದೊಂದು ವೈರಲ್ ಅಂತಾದರೂ ಕರ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಅಂತಾದರೂ ಕರ್ಕೊಳ್ಳಿ, ಜನಗಳಿಗೆ ಆಸಕ್ತಿ, ಏನೋ ಫ್ರೀ ಸಿಕ್ಕಿಬಿಡುತ್ತೆ ಅಂದರೆ ಏನೋ ಮೋಸ ಆಗಿದೆಯಂತೆ, ಈ ಫ್ರೀ ಲಾಭ ಪಡ್ಕೊಂಬಿಡೋಣ ಅಂತೇಳಿ ಯಾರಿಗಾದ್ರೂ ಆಸೆ ಹುಟ್ಟೋ ಸಹಜ. ಈ ನೈಸ್ ರೋಡಲ್ಲಿ ಟೋಲ್ ಕಟ್ಟಂಗಿಲ್ಲ, ಎಲ್ಲರೂ ಹೋಗ್ಬಿಡಿ, ಆರಾಮಾಗಿ ಓಡಾಡ್ಕೊಂಡಿದ್ದು ಬಿಡಿ, ಇನ್ನೊಬ್ಬ ಹೇಳಿಕೆ ಬಂದಾಗ ಕಾನೂನಾತ್ಮಕ ಮಾನ್ಯತೆ ಇದೆಯಾ? ನಾಳೆ ದಿನ ಕೋರ್ಟ್ ಆದೇಶ ಮಾಡಿ ಇನ್ನು ಮೇಲೆ ಯಾರೇ ಆಗಲಿ ನೈಸ್ ರಸ್ತೆಗೆ ಹೋದಾಗ ಟೋಲ್ ಕಟ್ಟಕೂಡದು ಅಂತ ಆದೇಶ ಮಾಡುವುದು ಹೇಗೆ? ದ ಹೈಕೋರ್ಟ್ ಹ್ಯಾಸ್ ಪಾಸ್ಡ್ ಆನ್ ಆಪರೇಟಿವ್ ಆರ್ಡರ್ ಸೇಯಿಂಗ್ ಎವ್ರಿ ಮೋಟಾರಿಸ್ಟ್ ಮೇ ರೆಫ್ಯೂಸ್ ಟು ಪೇ ಟೋಲ್. ಈ ರೀತಿ ಹೇಳುವುದು, ಅದರ ವ್ಯತ್ಯಾಸ ಏನು ಅಂತ ದಿಲೀಪ್ ಕುಮಾರ್ ಜಿ? ಸರ್ ಅಂದ್ರೆ ನಾನು ಇವಾಗ ಲೇಟೆಸ್ಟ್ ಏನು ಅಪೀಲ್ದು ಜಡ್ಜ್ಮೆಂಟ್ ಕಾಪಿ ನೋಡಿದೆ, ಅದರಲ್ಲಿ ಮೊದ್ಲೇನು ಅಕ್ವಿಷನ್ ಇದ್ ಮಾಡಿದ್ರು, ಚಾಲೆಂಜ್ ಮಾಡಿದ್ನ ಅಲೋ ಮಾಡಿದ್ರು, ಅದನ್ನ ಇವಾಗ ಅಪೀಲ್ ಮಾಡಿದ್ದಾರೆ ಡಿವಿಷನ್ ಬೆಂಚ್. ಸೊ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ದಿ ಪಿಟಿಷನರ್ಸ್ ಅಂತ ಹೇಳುತ್ತೆ. ಇವಾಗ ನಾವು ಯು ಹ್ಯಾವ್ ಟು ಐಡೆಂಟಿಫೈ ಈ ಪ್ರಾಪರ್ಟಿ ಅವ್ರದ್ದು ಎಲ್ಲಿ ಬರುತ್ತೆ, ಅಥವಾ ರೋಡ್ ಇರೋ ಜಾಗದಲ್ಲಿ ಬರುತ್ತಾ ಅಥವಾ ಬೇರೆ ಕಡೆ ಬರುತ್ತಾ. ಸೊ ಇದನ್ನೆಲ್ಲ ಐಡೆಂಟಿಫೈ ಮಾಡ್ಬಿಟ್ಟು ಆಮೇಲೆ ನೀವು ಇದು ಅವರು ಟೋಲ್ ಕಲೆಕ್ಟ್ ಮಾಡಿ, ಇವಾಗ ಫಾರ್ ಎಕ್ಸಾಂಪಲ್ ರೋಡ್ ಅಲ್ಲಿ ಏನಾರು ಇದ್ದಿದ್ದು ಅದು ಡಿನೋಟಿಫೈ ಆದ್ರೆ ಅಥವಾ ಅಕ್ವಿಷನ್ ಲ್ಯಾಬ್ಸ್ ಆಯ್ತು ಅಂತ ಹೇಳ್ಬಿಟ್ಟು ಏನಾರು ಮಾಡಿದ್ರೆ, ಸೊ ಅದ್ರ ಬಗ್ಗೆ ಇಲ್ಲೆಲ್ಲೂ ನನಗೆ ಫೈಂಡಿಂಗ್ ಅಲ್ಲಿ ನಾನು ಕಂಡು ಬರ್ಲಿಲ್ಲ. ಇವಾಗ ಏನು ಹೈಕೋರ್ಟ್ ಏನ್ ಹೇಳಿದೆ, excess more than 500 acre is been acquired by the KDB and but not used for the purpose of the road ಅಂತ ಹೇಳ್ಬಿಟ್ಟು ಹೇಳಿದೆ. So if the property is been acquired and not been used for the purpose for which it is been acquired, then and the award also is not been passed. For example, ಇದು ಅಕ್ವಿಷನ್ ಸ್ಟಾರ್ಟ್ ಆಗಿದ್ದು 20 ವರ್ಷ ಹಿಂದೆಯಿಂದ. ಅವಾಗ್ಲಿಂದ ನೀವು ಅಕ್ವಿಷನ್ ಮಾಡ್ಕೊಂಡು ಪ್ರಾಪರ್ಟಿ ಎಲ್ಲ ತಗೋಬಿಟ್ಟು ರೈತರಿಗೆ ನೀವು ಕಂಪನ್ಸೇಷನ್ ಕೊಟ್ಟಿಲ್ಲ, ಅವಾರ್ಡೇ ಪಾಸ್ ಮಾಡಿಲ್ಲ ಇದುವರೆಗೂ ಅಂತ ಹೇಳಿದ್ರೆ, ನಾವು ಅವಾರ್ಡ್ ಪಾಸ್ ಮಾಡಿಲ್ಲ ಯಾಕಂದ್ರೆ KDBಲಿ ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ, ಯಾವ ಬೇಕಾದ್ರೂ ಪಾಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಂಟೆನ್ಷನ್ ತಗೊಂಡಿದ್ದಾರೆ. ಅದಕ್ಕೂ ಕೂಡ ಹೈಕೋರ್ಟ್ ಹೇಳುತ್ತೆ, ನೀನು ಒಂದ್ಸಲ ಪ್ರಾಪರ್ಟಿ ಅಕ್ವಿಷನ್ ಮಾಡಿದ್ಮೇಲೆ ಅದನ್ನ ಪರಿಹಾರನ ನಾನು ರೈತರಿಗೆ ರೀಸನಬಲ್ ಟೈಮಲ್ಲಿ ಕೊಡ್ಬೇಕು. ಅಕಸ್ಮಾತ್ ನೀನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀನು ರೀಸನಬಲ್ ಟೈಮಲ್ಲಿ ನೀನು ಆ ಪ್ರಾಪರ್ಟಿನ ಯೂಸ್ ಮಾಡಿಲ್ಲ ಅಂತಂದ್ರೆ ನಿನಗೆ ಅಕ್ವಿಷನ್ ಮಾಡೋದು ಕೂಡ ವೇಸ್ಟು. ಹಾಗಾಗಿ ಡಿನೋಟಿಫೈ ಮಾಡ್ತಾ ಇದೀವಿ, ಅಕ್ವಿಷನ್ ಸೆಟಿಸೈಡ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು ಸರಿನಾ ದಿಲೀಪ್ ಕುಮಾರ್ ಜಿ? ಕುಮಾರಸ್ವಾಮಿ ಅವರು ಯಾರು ಟೋಲೆ ಕಟ್ಟಂಗಿಲ್ಲ ರೀ, ಹೋಗ್ರಿ ಆರಾಮಾಗಿ, ಕೇಳಿದ್ರೆ ಆರ್ಡರ್ಗಳು ತೋರಿಸ್ತೀರಿ ಅಂತ ಮಾತಾಡ್ತಾರಲ್ಲ. ಈಗ ಇವರು ರೈತರಿಗೆ ಜಮೀನು ಕೊಡಲಿಲ್ಲ ಅಥವಾ ರೈತರ ಜಮೀನು ವಶಪಡಿಸ್ಕೊಂಡ್ರು, ಆ ಉದ್ದೇಶಕ್ಕೆ ಬಳಸ್ತಿಲ್ಲ, ರೈತರಿಗೆ ಪರಿಹಾರ ಕೊಡಲಿಲ್ಲ, ಅದು ಅವಾರ್ಡೇ ಆಗಲಿಲ್ಲ, ಈ ಕಾರಣಗಳು ನಾನು ಟೂ ವೀಲರ್ ತೊಗೊಂಡು ಹೋದಾಗಲೋ ಕಾರ್ ತೊಗೊಂಡು ಹೋದಾಗಲೋ ನಾನು ಟೋಲ್ ಕಟ್ಟಲ್ಲ ಎನ್ನುವುದಕ್ಕೆ ಸಮಜಾಯಿಸಿ ಸಬೂಬು ಆಗಬಲ್ಲದ ಅಂತ? ಇವಾಗ ನಿಮಗೆ ಹೈಕೋರ್ಟ್ ಆರ್ಡರ್ ನೋಡ್ಬೋದು, ಅಲ್ಲಿ ಏನಾರ ಟೋಲ್ ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಏನಾರು ಆರ್ಡರ್ ಮಾಡಿದಾರಾ? ಆ ರೀತಿ ಯಾವುದೋ ಆದೇಶ ಇಲ್ಲ. ಇಲ್ಲ ಟೋಲ್ ಕಲೆಕ್ಟ್ ಮಾಡ್ತಿರೋದು ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ಏನಾರ ಹೇಳಿದಾರ? ಅದು ಕೂಡ ಹೇಳಿಲ್ಲ. ಯಾರ್ಯಾರು ಅರ್ಜಿದಾರರು ಹೋಗಿದ್ದಾರೆ ಉಚ್ಚ ನ್ಯಾಯಾಲಯಕ್ಕೆ, ಏನಂತ ಹೋಗಿದ್ದಾರೆ, ಮೊದ್ಲೆಲ್ಲ ಒಂದು ಅಕ್ವಿಷನ್ ಏನ್ ಮಾಡಿದ್ದಾರೆ ಅದು ಇಲ್ಲಿಗಲ್ಲು, ಅದನ್ನ ಮಾಡಬಾರ್ದು, ಆ ಪರ್ಪಸ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿದ್ರು ರೈತರು. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ರಿಜೆಕ್ಟ್ ಆಯ್ತು. ಆದ್ರೆ ಸಬ್ಸಿಕ್ವೆಂಟ್ಲಿ ಆಫ್ಟರ್ ಲ್ಯಾಪ್ಸ್ ಆಫ್ ಸೋ ಮೆನಿ ಇಯರ್ಸ್, ನೀನ್ ಪ್ರಾಪರ್ಟಿ ಯಾವ ಉದ್ದೇಶಕ್ಕೋಸ್ಕರ ನೀನು ಅಕ್ವೈರ್ ಮಾಡಿದ್ಯಾ ಅದನ್ನು ಉಪಯೋಗಿಸ್ಕೊಂಡಿಲ್ಲ, ರೈತರಿಗೆ ಅವಾರ್ಡು ಕೂಡ ಕೊಟ್ಟಿಲ್ಲ, ಕಂಪನ್ಸೇಷನ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ಆ ಪರ್ಟಿಕ್ಯುಲರ್ ಪ್ಲೇಸ್ ಮಾತ್ರ ಲ್ಯಾಪ್ಸ್ ಆಗಿದೆ. ಆ ಅರ್ಜಿದಾರ ಮಾತ್ರ ಪ್ರಾಪರ್ಟಿ ಏನ್ ಅಕ್ವಿಷನ್ ಆಗಿತ್ತು ಅದು ಮಾತ್ರ ಸೆಟಿಸೈಡ್ ಆಗಿದೆ. ಫಾರ್ ಎಕ್ಸಾಂಪಲ್, ಆ ಅರ್ಜಿದಾರದ್ದು ರೋಡಲ್ಲೇ ಬರುತ್ತೆ ಅನ್ನಂಗಿದ್ರೆ, ಮಾನ್ಯ ಅಂದ್ರೆ ಉಚ್ಚ ನ್ಯಾಯಾಲಯ ಅದನ್ನ ಅಲೋ ಮಾಡ್ತಿರ್ಲಿಲ್ಲ. ಅದು ಎಕ್ಸ್ಟ್ರಾ ಲ್ಯಾಂಡ್, ಎಕ್ಸೆಸ್ ಲ್ಯಾಂಡ್ ಅಂತ ಏನಿದೆ, ಯಾಕಂದ್ರೆ 500 ಎಕರೆಗಿಂತನೂ ಜಾಸ್ತಿ ಎಕ್ಸೆಸ್ ಲ್ಯಾಂಡ್ ನ ಅವರು ಅಂದ್ರೆ ಅಕ್ವೈರ್ ಮಾಡಿದೆ ಈ ಪರ್ಪಸ್ಗೆ, ಬಟ್ ಯೂಸ್ ಮಾಡಿಲ್ಲ, ಕಂಪನ್ಸೇಷನ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ರೋಡಲ್ಲಿ ಹೋಗ್ತೀನಿ ಬಟ್ ನಾನು ಟೋಲ್ ಕೊಟ್ಟಲ್ಲ, ಅದು ಅಕ್ವಿಷನ್ ಲ್ಯಾಬ್ಸ್ ಆಗಿದೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಘರ್ಷಣೆ ಯಾರ್ಯಾರ್ದು ಅಂತ ಆ ವಿಚಾರಕ್ಕೆ ಬಂದ್ರೆ
ಈ ತಕರಾರು ಬರೋದು ರೈತ, ಸರ್ಕಾರ, ನೈಸು ಈ ಮೂರು ನಡುವಿನ ಘರ್ಷಣೆನ ಅಥವಾ ರೋಡಲ್ಲಿ ಓಡಾಡೋ ಪ್ರತಿಯೊಬ್ಬ ಪ್ರಯಾಣಿಕನು ಈ ಘರ್ಷಣೆಯಲ್ಲಿ ಭಾಗಿದಾರನ ಅಂತ? ಇದ್ರಲ್ಲಿ ನಾನು ರೈತರ ಪರ ಇದ್ದೀನಿ, ನಾನು ರೈತರ ಪರ ಕಾರಣಕ್ಕೆ ನಾನು ಟೋಲ್ ಕಟ್ಟಲ್ಲ, ಓಕೆನಾ? ಆ ಥರ ಹೇಳ್ಬೋದಾ ಅವನು ಒಬ್ಬ ಹೋಗ್ಬಿಟ್ಟಲ್ಲಿ? ಇಲ್ಲ, ಒಬ್ಬ ಅಲ್ಲಿ ಯಾರು ಇವಾಗ ಟೋಲ್ ಯೂಸ್ ಮಾಡ್ತಿದಾರೆ ನಾನು ಟೋಲ್ ಕಟ್ಟಲ್ಲ ಅಂದ್ರೆ ಅಲ್ಲಿ ಬಿಡ್ತಾರಾ? ನೀನ್ ಕಟ್ಟಿದ್ರೆ ಮುಂದೆ ಕಳಿಸ್ತೀನಪ್ಪ, ಇಲ್ಲ ಅಂದ್ರೆ ವಾಪಸ್ ಹೋಗು ಅಂತ ಹೇಳ್ತಾರೆ. ಈ ಪಂಜಾಬಲ್ಲೆಲ್ಲ ನುಗ್ಬಿಟ್ಟು ಧ್ವಂಸ ಮಾಡಾಕ್ಬಿಟ್ರಪ್ಪ ಟೋಲ್ ಬೂತ್ಗಳನ್ನ ರೈತರೆಲ್ಲ. ಲಾ ಅಂಡ್ ಆರ್ಡರ್ ಇಶ್ಯೂ ಧ್ವಂಸನೇ ಮಾಡಾಕ್ಬಿಟ್ರು ದಿಲೀಪ್ ಜಿ. ಪಂಜಾಬಲ್ಲಿ ಟೋಲ್ ಬೂತ್ಗಳ ಧ್ವಂಸ. ಲಾ ಅಂಡ್ ಆರ್ಡರ್ ಇಶ್ಯೂ ಅದು. ಇವಾಗ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವನಿಗೆ ಸಂಬಂಧಪಟ್ಟಿಲ್ದಿರೋ ಜಾಗದಲ್ಲಿ ನಾನು ಟೋಲ್ ಕಟ್ಟಲ್ಲ, ನಾನು ಹೊಡೆದಾಕ್ತೀನಿ ಅಂತಂದ್ರೆ ಅವನು ಯಾವುದೇ ಅಗ್ರೀವ್ಡ್ ಪಾರ್ಟಿ ಆಗ್ಲಿ, ಫಾರ್ ಎಕ್ಸಾಂಪಲ್ ನಾನೇ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನಗೆ ಇದು ನಾನು ಟೋಲ್ ಕಟ್ಟಲ್ಲ, ಕ್ವೆಶನ್ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಐ ಹ್ಯಾವ್ ಟು ಗೋ ಟು ಅಪ್ರೂವ್ ಹೈಕೋರ್ಟ್ ಅಂಡರ್ ರಿಟ್. ಈ ಪ್ರಾಪರ್ಟಿ ಡಿನೋಟಿಫೈ ಆಗಿದೆ, ಅಕ್ವೇಷನ್ ಲ್ಯಾಪ್ಸ್ ಆಗಿದೆ, ಹಾಗಾಗಿ ನಾನು ಆ ರೋಡಲ್ಲಿ ಓಡಾಡಬೇಕು, ನನಗೆ ದುಡ್ಡು ಕಟ್ಟೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಅವ್ರು ಅಲ್ಲಿ ಬಿಡ್ತಾ ಇಲ್ಲ, ಅವ್ರಿಗೆ ಡೈರೆಕ್ಷನ್ ಕೊಡಿ, ದೇ ಶುಡ್ ನಾಟ್ ಕಲೆಕ್ಟ್ ದಿ ಟೋಲ್ ಬಿಕಾಸ್ ದಿ ಅಕ್ವೇಷನ್ ಇಸ್ ಬಿನ್ ಲ್ಯಾಪ್ಸ್ಡ್ ಅಂತ ಹೇಳ್ಬಿಟ್ಟು ಅವರು ಒಂದು ಆರ್ಡರ್ ತಗೋಬೇಕು ಕೋರ್ಟಲ್ಲಿ. ನಾನು ಕೋರ್ಟಿಂದ ಆದೇಶ ತಗೊಳಲ್ಲ, ಏನು ಮಾಡಲ್ಲ, ಪಬ್ಲಿಕ್ ಯಾರ್ದೋ ಪರವಾಗಿ ರೈತರ ಪರವಾಗಿ ಒಂದು ಆರ್ಡರ್ ಆಗಿದೆ, ಡಿನೋಟಿಫೈ ಆಗಿದೆ, ನಾನು ಅದನ್ನ ಯೂಸ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮತ್ತೆ ಅಲ್ಲಿ ಗಲಭೆ ಸೃಷ್ಟಿ ಮಾಡ್ತೀನಿ, ನಾನು ಅವ್ರದ್ದು ನೈಸ್ಗೆ ಸಂಬಂಧಪಟ್ಟಂತ ಟೋಲ್ನ ನಾನು ಡ್ಯಾಮೇಜ್ ಮಾಡ್ತೀನಿ, ಡೆಮಾಲಿಷ್ ಮಾಡ್ತೀನಿ, ಹೊಡಿತೀನಿ ಅಂತ ಹೇಳಿದ್ರೆ ಅದು ಯಾವ ಕಾನೂನು ಹೇಳುತ್ತೆ ಆ ಥರ? ಓಕೆ, ನಾನು ಮಾತಾಡಿಸ್ತೀನಿ ನಾನು ಇದೀಗ ದಿನೇಶ್ ಶರವಳ್ಳಿ ಕೇಳ್ಬಿಡ್ತೀನಿ. ದಿನೇಶ್ ಶರವಳ್ಳಿ ಅವರೀಗ ಪಂಜಾಬ್ದ ಉದಾಹರಣೆ ನಮ್ಮ ಮುಂದೆ ಇದೆ. ಮತ್ತು ಈಗ ಎಲ್ರಿಗೂ ನೈಸ್ ರಸ್ತೆ ವಿಚಾರ ಬಗ್ಗೆ ಇರೋದು ದೊಡ್ಡ ಕೋಪ ಏನು ಅಂತ ಹೇಳಿದ್ರೆ, ಏನು ಕಿಲೋಮೀಟ್ರಿಗೆ 9 ರೂಪಾಯಿಗಿಂತ ಜಾಸ್ತಿ ತೊಗೋತಾರೆ, ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ಹಾಕ್ಬಿಟ್ರೆ ನಾವು ಕ್ಯಾಬಲ್ಲೇ ಓಡಾಡ್ಬಿಡ್ಬೋದು ಅಲ್ಲಿ ಅಂತ. ಇನ್ನೊಂದು ಚೂರು ದುಡ್ಡು ಹಾಕ್ಬಿಟ್ರೆ ಒಂದು ಕಿಲೋಮೀಟ್ರಿಗೆ ಕ್ಯಾಬಲ್ಲೇ ಓಡಾಡ್ಬಿಡ್ಬೋದು. ಕಿಲೋಮೀಟ್ರಿಗೆ 9 ರೂಪಾಯಿ ಕೊಡೋ ಬದಲು ನ್ಯಾಷನಲ್ ಹೈವೇಗಳಲ್ಲೇ 2 ರೂಪಾಯಿ 3 ರೂಪಾಯಿ ಬರ್ಬೋದೇನೋ ಒಂದು ಕಿಲೋಮೀಟ್ರ್ ಲೆಕ್ಕದಲ್ಲಿ. ಇದು ಯಾವ ಥರ ಲೆಕ್ಕ, ಇದು ಯಾವ ಥರ ಸುಲಿಗೆ ಅಂತೇಳಿ ಏನೇ ಅಸಮಾಧಾನ, ಅಸಹಕಾರ, ಬೇಸರ, ಸಿಟ್ಟು, ಆಕ್ರೋಶ ಇದ್ದ ಹೊರತಾಗಿಯೂ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ನೈಸ್ ರೋಡಲ್ಲಿ ನಾನು ಟೋಲ್ ಕಟ್ಟಲ್ಲ, ನೀನೇ ಅವನು ಕೇಳಕ್ಕೆ ಟೋಲು ಹೇಳೋಕ್ಕಾಗುತ್ತಾ ಇದು? ಸರ್, ಒಂದು ರೀತಿಯಲ್ಲಿ ನಾವು ಕೇಳ್ತಾ ಇರೋದು ನೈಸು ಮತ್ತು ಪಬ್ಲಿಕ್ ಅಲ್ಲ ಇಲ್ಲಿ ಬೇಕಾಗಿರೋದು. ಮುಖ್ಯವಾದ ವಿಚಾರ ಏನಂದರೆ ಸರ್ಕಾರ ಕಂಪ್ಲೀಟ್ಲಿ ಫೇಲ್ಯೂರ್ಡ್ ಟು ಏನೋ ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲಿ. ಇದು ಟೋಲ್ ಇಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಯಾಕಂದರೆ ಏನು ಹೈಕೋರ್ಟ್ ಆರ್ಡರ್ 29/7/26 ಇಸ್ ಅ ಬಿಗ್ಗೆಸ್ಟ್ ಫ್ರಾಡ್ ಅಂತಲೇ ಹೇಳ್ಬಿಟ್ಟೈತೆ. ಫ್ರಾಡ್ ಅಂದಮೇಲೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ನ ಇವರೆಲ್ಲೂ ಮಾಡಿಲ್ಲ, ಅದ್ರ ಬಗ್ಗೆ ಹೋಗಿಲ್ಲ. ಅಂಡ್ ಇಟ್ ಶೋ ಇದು 100% ಹೇಳಿದೆ, ಇದರಲ್ಲಿ ಯಾವುದೇ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ, ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇದೆ, ಅದನ್ನು ಹೇಳ್ಬಿಟ್ಟಿದೆ. ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಅಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಅಪೋಸಿಷನ್ ಪಾರ್ಟಿಗೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಇವತ್ತು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇಬ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಪಂಜಾಬ್ನ ಉದಾಹರಣೆ ಕೊಡಕ್ ಬಂದಾಗ ಪಂಜಾಬ್ ಅಲ್ಲಿ ಸುಮಾರು 19 ಟೋಲ್ ಗೇಟ್ ಗಳನ್ನ ನಾವು ಕ್ಲೋಸ್ ಮಾಡಿದೀವಿ. ಯಾವ ಬೇಸಿಸ್ ಗುಂಡಾಗಿರಿ ಮಾಡಿದ್ರೆ ನೀವು ನೋಡಿ, ಕಾನೂನು ಕೈಗೆ ತಗೊಂಡು ಎಲ್ಲ ಚೆಕ್ ಮಾಡೋದಲ್ಲಿ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿದೆ ಅದನ್ನ ಯಾವ್ಯಾವ ಪಾಸ್ ಮಾಡಿಲ್ಲ. ಅದರಲ್ಲಿ ಮ್ಯಾಕ್ಸಿಮಮ್ ನ್ಯಾಷನಲ್ ಹೈವೇಗಳೇ ಇದಾವೆ, NHAI ಇದಾವೆ ಜಾಸ್ತಿ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಯಾವ ಮೇಂಟೈನ್ ಮಾಡಿಲ್ಲ ಅವುಗಳನ್ನೂ ಕ್ಲೋಸ್ ಮಾಡಿದೀವಿ. ಮತ್ತೆ ಯಾರು ಮೇಂಟೈನ್ ಮಾಡಿಲ್ಲ ಹೈವೇಗಳನ್ನ ಅವ್ರನ್ನು ಕ್ಲೋಸ್ ಮಾಡೋ ಒಂದು ಆಪ್ಷನ್ ಇದೆ ಅದ್ರ ಮೇಲೂ ಆಗಿದೆ. ಮತ್ತೆ ಪೆನಾಲ್ಟಿಗಳು, ನೀವು ಈಗ 3 ಕೋಟಿಗಿಂತ ಹೆಚ್ಚು ಪೆನಾಲ್ಟಿ ಹೋದ್ರೆ ಆ ಟೋಲ್ನು ಕೂಡ ಕಿತ್ತಾಕ್ಬೋದು. ಪೆನಾಲ್ಟಿ ಅಂದ್ರೆ ಅವರು ಮೇಂಟೆನೆನ್ಸ್ ಮಾಡಿಲ್ಲ ಸರಿ, ಆಮೇಲೆ ಲೋಕಲ್ ಪಾಸ್ಗಳು ಕೊಟ್ಟಿಲ್ಲ, ಅದ್ರ ಮೇಲೂ ಕಿತ್ತಾಕ್ಬೋದು. ಮತ್ತೆ ಎವ್ರಿ 60 ಕಿಲೋಮೀಟರ್ ಇಲ್ಲ ಅಂದಾಗ್ಲೂ ಕಿತ್ತಾಕ್ಬೋದು. ಇವತ್ತು ಕರ್ನಾಟಕದಲ್ಲೂ ಕೂಡ ನ್ಯಾಷನಲ್ ಹೈವೇ 48, 50, 75 ಎಲ್ಲಾ ಕಡೆ ಈ 60 ಕಿಲೋಮೀಟರ್ಗೆ ಎಲ್ಲೂ ಇಲ್ಲ, ಎಲ್ಲ 30, 40. ಅಂದ್ರೆ ಇವರು 3-4 ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂದ್ಬಿಟ್ಟು 3-4 ಟೋಲ್ ಹಾಕಿ ಇಲ್ಲಿಗಲ್ಲೇ. ನಾನು ಹೇಳ್ತಾ ಇರೋದು ನೈಸ್ ಒಂದೇ ಅಲ್ಲ, ಇವನ್ ನ್ಯಾಷನಲ್ ಹೈವೇಗಳಲ್ಲೂ ಇಲ್ಲಿಗಲ್ ಟೋಲ್ಗಳನ್ನೇ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಬೇಸಿಸ್ ಮೇಲೆ ನಾವು ಆಮ್ ಆದ್ಮಿ ಪಾರ್ಟಿ 19 ಟೋಲ್ಗಳನ್ನ ತೆಗ್ದಾಕಿರೋದು. ಇಲ್ಲಿ ಯಾವ್ದು ಇಲ್ಲಿಗಲ್ ಆಗಿ ಕಿತ್ತಾಕಿಲ್ಲ, ಲೀಗಲ್ ಆಗಿ ಕಿತ್ತಾಕಿದೀವಿ. ಮತ್ತೆ ಇವ್ರೇನ್ ಮಾಡ್ತಾರೆ, ಅವಧಿ ಮುಗ್ದಿರೋಕ್ಕೂ ಕೂಡ ಬರೀ ಅವರು 5 ವರ್ಷಕ್ಕೂ 10 ವರ್ಷಕ್ಕೂ ಒಂದ್ಸತಿ ಟಾರ್ ಹಾಕೊಳ್ಳೋದಕ್ಕೆ ಇವರು ಮತ್ತೆ ಅದನ್ನು 20 ವರ್ಷ 30 ವರ್ಷ ಮತ್ತೆ ಟೋಲ್ ರಿನ್ಯೂವಲ್ ಮಾಡ್ತಾ ಇದ್ದಾರೆ. ಅದು ಅದಕ್ಕಿಂತ ಜಾಸ್ತಿನೇ ತಗೋತಾ ಇದ್ದಾರೆ, ಅಲ್ಲಿ ಕಡಿಮೆ ತಗೋಬೇಕು. ಅಂದ್ರೆ ಈಗ ಸ್ಟೇಟ್
ಸ್ಟೇಟ್ ಗೌರ್ಮೆಂಟ್ ನಾವೇ ಟಾರೋಕತ್ತೆ ನಾವು ಬೇಡ ಅಂದ್ರೆ ತೆಗಿಬೋದು. Okay. ಇದು ಇಲ್ಲೀಗಲ್ ಆಗಿ ಇವತ್ತು ಏನಾಗಿದೆ, ಕಾಂಗ್ರೆಸ್ ಬಿಜೆಪಿ ಆಡಳಿತ ಇದರಲ್ಲಿ ಇಲ್ಲಿಗಲ್ ಒಳಗಡೆ ಒಂದು ಇಲ್ಲಿಗಲ್, ಆ ಇಲ್ಲಿಗಲ್ ಒಳಗಡೆ ಇನ್ನೊಂದು ಹೋಗ್ತಾನೆ ಇರುತ್ತೆ ಚಕ್ರವ್ಯೂಹ ಇದು. ಪಾಕೆಟ್ ಮನಿ ಆಗ್ಬಿಟ್ಟಿದೆ. ಯಾವ ಸಿಎಂ ಬರ್ತಾರೆ, ಒಬ್ಬ ಹೋಮ್ ಮಿನಿಸ್ಟರ್. ಈಗ ನೀವು ಗುಜರಾತ್ ಅಲ್ಲಿ ಇಲ್ಲಿಗಲ್ ಟೋಲ್ ಗೇಟ್ ನಡೀತಿತ್ತು, ಇಲ್ಲಿಗಲ್ ಟೋಲ್ ಗೇಟ್, ಇಲ್ಲಿಗಲ್ ಕೋರ್ಟ್, ಅದನ್ನ ಗುಜರಾತ್ ಮಾಡಲ್ ಅಂತ ಏನೋ ಹೇಳ್ತಾರೆ, ನಾವು ಗೊತ್ತಿಲ್ಲ. ಇಲ್ಲಿಗಲ್ ಟೋಲ್ ಗಳು ಹಾಕೊಂಡು ದುಡ್ಡು ವಸೂಲಿ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಒಂದು CAG ರಿಪೋರ್ಟ್ ಬಂತು, ಸುಮಾರು 3 ಟೋಲ್ ಗೇಟ್ಗಳು ಇಲ್ಲಿಗಲ್ ಆಗಿ ಸುಮಾರು 40 ಕೋಟಿಗಿಂತ ಹೆಚ್ಚು ದುಡ್ಡು ತಿಂದಿದ್ದಾರೆ ಅಂತ. ಅಂದ್ರೆ ಯಾವ್ದು ಆಕ್ಷನ್ ತಗೊಳ್ಳಲ್ಲ. ಇಲ್ಲಿ ಪಂಜಾಬ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಇನ್ವಾಲ್ವ್ ಆಗುತ್ತೆ. ಇಲ್ಲಿ ಮಿನಿಸ್ಟರ್ಗಳು ಕೇಳಿದ್ರೆ, ನೆನ್ನೆ ಯಾರು ನಾಗೇಂದ್ರ ಸತೀಶ್ ಅವ್ರು ಕೇಳಿ, ಒಂದೇ ನಿಮಿಷ ಸರ್, ಅವ್ರು ಹೇಳ್ತಾರೆ ನಾನು PW ಮಿನಿಸ್ಟ್ರು, ನನಗೆ ಇದು ಗೊತ್ತು, ಹೈಕೋರ್ಟ್ ಹೇಳಿದೆ ಇಲ್ಲಿಗಲ್ ಅಂತ, ನಾವೇನು ಮಾಡಕ್ಕಾಗಲ್ಲ, ಜನರೇ ಮಾಡ್ಬೇಕು. ಅಲ್ಲ ಸ್ವಾಮಿ, ಸರ್ಕಾರ ಏನಕ್ಕೆ ನಾವು ನೇಮಿಸಿರೋದು? ಸರ್ಕಾರ ಇರೋದೇನಕ್ಕೆ? ಇವತ್ತು ಪಂಜಾಬಲ್ಲಿ ನಾವು ಮಾಡಿ ತೋರಿಸ್ತೀವಿ, ಕರ್ನಾಟಕದಲ್ಲಿ ಮಾಡಕ್ಕೆ ಯಾಕೆ ಇವ್ರಿಗೆ ತಾಕತ್ತಿಲ್ವಾ? ಅದನ್ನ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಚರ್ಚೆನ ಮುಂದುವರಿಸೋಣ. ನಾಗೇಂದ್ರ ಅವರಿಂದ ನಾನು ಚರ್ಚೆ ಕಂಟಿನ್ಯೂ ಮಾಡ್ತೀನಿ. ಒಂದೊಂದು ಬ್ರೇಕ್ನ ಸಮಯ ಆಗಿಬಿಟ್ಟಿದೆ. XLPU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ XLPU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾಗೇಂದ್ರ ಅವರ, ಇದೀಗ ನನ್ನ ಮೂಲ ಪ್ರಶ್ನೆ ಏನು ಗೊತ್ತಾ? ಒಬ್ಬ ಮೋಟಾರಿಸ್ಟ್ ಅಥವಾ ಒಬ್ಬ 2 ವೀಲರೋ ಗಾಡಿನೋ ಏನೋ ಗಾಡಿ ತೊಗೊಂಡು ಹೋಗ್ತಾನಲ್ಲಿ, ಅವ್ನು ಟೋಲ್ ಕಟ್ಟಬೇಡ ಅಂತ ಹೇಳಿ, ಅವ್ನು ಯಾರೂ ಟೋಲ್ ಕಟ್ಟುವಂತಿಲ್ಲ ಅಂಥೇಳಿ ನನಗೆ ಗಮನಕ್ಕೆ ಬಂದಂತೆ, ಹೈಕೋರ್ಟ್ ವಕೀಲರಿಗೆ ಗಮನಕ್ಕೆ ಬಂದಂತೆ ಕೋರ್ಟ್ ಆದೇಶ ಯಾವುದೂ ಇಲ್ಲ. ಅಕಸ್ಮಾತ್ ಇದ್ದರೆ ಖುಷಿಯಿಂದ ನಾನೇ ಅನೌನ್ಸ್ ಮಾಡಿಬಿಡ್ತೀನಿ, ಖುಷಿಯಿಂದ ಕಟ್ಬೇಡ್ರಪ್ಪ ಕೋರ್ಟ್ ಆದೇಶ ಇದೆ ಅಂತ. ಯಾಕಂದರೆ ಕೋರ್ಟ್ ಆದೇಶ ಇದೆ ನಮಗೂ ಇದು. ಬಟ್ ಈ ಥರ ನಾವು ಪ್ರಚೋದಿಸೋದಿದೆಯಲ್ಲ, ಈ ಅಗ್ರಿಮೆಂಟ್ಗಳಲ್ಲಿ ಮೋಸ ನಡೆದಿರೋದು, TB ಜಯಚಂದ್ರ ಅವರು ವರದಿ ಕೊಟ್ಟಿರೋದು, ರೈತರಿಗೆ ಪರಿಹಾರ ಕೊಡದೇ ಇರೋದು, 5 ಟೌನ್ಶಿಪ್ಗಳು ಮಾಡದೇ ಇರೋದು, ಸುಮಾರು 20-30 ವರ್ಷಗಳಲ್ಲಿ ಒಂದೇ 1 ಕಿಲೋಮೀಟ್ರ್ ರೋಡ್ ಮಾತ್ರ ಅವ್ರು ಹಾಕಿರೋದು, 111 ಕಿಲೋಮೀಟ್ರ್ ಕಥೆ ಹೇಳಿದ್ದು, ಇದೆಲ್ಲ ಒಂದು ವಿಚಾರ ಇದೆ. ಈ ಆದೇಶ ಹೇಗೆ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು? ಟೋಲ್ ಕಟ್ಬೇಡಿ, ಹೋಗ್ಬಿಟ್ರಪ್ಪ ನೀವು, ಯಾರು ಕಟ್ಟಬೇಡಿ ಅಂತ ಹೆಂಗೆ ಕೊಡ್ತಾರೆ ಆದೇಶ? ಇದನ್ನು ಲೀಗಲ್ಲಿ ಇಲ್ಲದೆ ಇದ್ದ ಮೇಲೆ ಅಂತ. ಮೊಟ್ಟ ಮೊದಲು ನಮ್ಮ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಸರ್, ಬದುಕಿದೆಯಾ? ಕಾಂಗ್ರೆಸ್ ಪಕ್ಷ ಬದುಕಿದೆಯಾ, ಸರ್ಕಾರ ನಡೆಸ್ತಾ ಇದೆಯಾ ಅನ್ನೋದು ಪ್ರಶ್ನೆ ಇವತ್ತು ರಾಜ್ಯ ಜನಕ್ಕೆ ಕಾಡ್ತಾ ಇರೋಂಥ ಪ್ರಶ್ನೆ. ಇವತ್ತು ಕೇಣಿ ಈ ದೇಶದ ಪ್ರಜೆನಾ ಸರ್? ಈ ದೇಶದ ಪ್ರಜೆ ಅಲ್ಲ, ಒಪ್ಕೊಂತೀವಲ್ಲ, ದೇಶದ ಪ್ರಜೆ, ರಾಜ್ಯದ ಪ್ರಜೆ ಇಲ್ಲೇ ಇದ್ದಾರಲ್ಲ, ವಾಸ ಇದ್ದಾರಲ್ಲ. ಇವತ್ತು ನಮ್ಮ ಕಾನೂನಲ್ಲಿ ಏನಾದರೂ ಕೇಣಿಯವ್ರಿಗೆ ಏನಾದರೂ ಬೇರೆ ಒಂದು ಕಾನೂನಿದ್ದು, ಮತ್ತು ಸಾಮಾನ್ಯ ಜನವರ್ಗಕ್ಕೆ ಏನಾದರೂ ಒಂದು ಕಾನೂನಿದ್ದರೆ ನೀವು ಅದನ್ನು ಎಕ್ಸೆಪ್ಟ್ ಮಾಡೋಣ. ಇವತ್ತು ಸರ್ಕಾರ ಮುಂದಾಳತ್ವ ವಹಿಸಬೇಕಾದ ಸರ್ಕಾರ, ನಿಂತ ನೀರಾಗಿ ಸತ್ತ ಸರ್ಕಾರ ಆಗಿ ನಿಂತೋದ ಯಂತ್ರ ಆಗಿರೋಂಥ ಸರ್ಕಾರಕ್ಕೆ ನಾವು ಸಾರ್ವಜನಿಕವಾಗಿ ಎಚ್ಚರಿಕೆ ಕೊಡಬೇಕಾಗಿದೆಯಲ್ಲ. ಇಲ್ಲಿ ಏನಾಗ್ತಾ ಇದೆ ಇವತ್ತು, ಆ ಒಂದು ಮಾತು ಇವತ್ತು ಸೆಂಟ್ರಲ್ ಮಿನಿಸ್ಟ್ರು ಹೇಳ್ಬೇಕಂತಾದಾಗ ಇಲ್ಲಿ ನಡೀತಾ ಇದ್ದ ಘೋರ ಅಕ್ರಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಹೇಗೆ ಮಾತಾಡಬೇಕು, ಹೇಗೆ ಹೇಳಬೇಕು? ಇವತ್ತು ಮೂಲ ಒಪ್ಪಂದಗಳು ಯಾವ ರೀತಿ ಇದ್ವು? ಅವರೇನು ಅಥೆಂಟಿಕ್ ಆಗಿ ಅವರು ಕಾನೂನು ಬಿಟ್ಟು ಹೋಗಿ ಏನು ಹೇಳ್ತಾ ಇಲ್ಲ. ಅವರು ಇಲ್ಲಿ ಅಕ್ರಮ ನಡೀತಾ ಇದೆ, ಅದಕ್ಕೆ ಸಾಕ್ಷಿ ಹೈಕೋರ್ಟ್, ಕೋರ್ಟ್ ಕಾಪಿ ಇದೆ. ಕೋರ್ಟ್ ಏನು ಹೇಳಿದ್ದಾರೆ, ನೀವೇನು ಹೇಳ್ತಾ ಇದ್ದೀರಿ, ಸಂಗ್ರಹ ಮಾಡಬೇಡಿ, ಸಂಗ್ರಹ ಮಾಡಿ ಅಂತ ಕೋರ್ಟ್ ಆದೇಶ ಇಲ್ಲ. ಸತ್ಯ ಒಪ್ಕೊಳ್ಳೋಣ. ಹಂಗಂತ ಇವ್ರಿಗೆ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿದ್ಯಾ? ಇಲ್ಲ ಸರ್ಕಾರ ಆದೇಶ ಕೊಟ್ಟಿದ್ಯಾ? ಕೊಟ್ಟಿಲ್ಲ. ಇವತ್ತು ಏನು ಮೂಲ ಒಪ್ಪಂದ ಏನಿದೆ ಅರ್ಥ ಆಗಲಿಲ್ಲ. ಜನ ಟೋಲ್ ಕಟ್ಟಬೇಡಿ, ಈ ನಾಳೆಯಿಂದ ನೋಡ್ರಪ್ಪ, ನಾನು ಜುಲೈ 29 ಆರ್ಡರ್ ಮಾಡಿದ್ದೀನಿ, ಜುಲೈ 30ರಿಂದ ಯಾರೂ ತೆರಿಗೆ ಕಟ್ಕೊಡ್ದು, ಟೋಲ್ ಕಟ್ಕೊಡ್ದು ಅಂತ ಕೋರ್ಟ್ ಆದೇಶ ಒಂದು ಇದ್ಬಿಟ್ಟಿದ್ರೆ ಈ ಡಿಬೇಟೇ ಇರ್ತಿಲ್ಲ, ಅದು ಜಾರಿ ಆಗ್ಬಿಟ್ಟಿರೋದು. ಈಗ ಅಷ್ಟೇ ನನ್ನ ಪಾಯಿಂಟ್. ಇದೆಲ್ಲ ಹೇಳಿದೆಲ್ಲ ಒಪ್ಕೋತೀನಿ, ಸರ್ಕಾರ ಈ ಪಾಯಿಂಟ್ ಕೋರ್ಟ್ ಆದೇಶ ಬಂದಿಲ್ಲ. ಈಗ ಹಂಗಂತ ಟೋಲ್ಗೆ ಕಟ್ಟಿ ಅಂತ ಕೂಡ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಾಗಿಲ್ಲ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಾಗಿದೆ, ಕಂಡೀಷನ್ಸ್ ಏನಿದ್ವು, ಅವತ್ತಿನ ಮೂಲ ಒಪ್ಪಂದಗಳು ಏನಿದ್ವು, ಅದ್ರ ಮುಖಾಂತರನೇ ಹೋಗ್ಬೇಕಲ್ಲ. ಆ ಒಪ್ಪಂದ ಇವತ್ತು RTI ಒಂದು ದಾಖಲೆಗಳು ಸಿಗ್ತಾ ಇಲ್ಲ. ಇವತ್ತು ಎಲ್ಲಿ ಸಿವಿಲ್ ಒಂದು ಮುನ್ಸಿಪಾಲಿಟಿ ಇರ್ಬೋದು, ಮತ್ತೆ AC ಕೋರ್ಟು, DC ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಕಂಡನು ಬರೀ ಹೆದರಿಕೆ ಬೆದರಿಕೆಯಿಂದ ಇವತ್ತು ಕೇಳಿ ಇವತ್ತು ನಡೆಸ್ತಾ ಇದ್ದಾರೆ, ಸಾಮ್ರಾಜ್ಯನ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ? ಅಲ್ಲಿ ನಾವು ಎಲ್ಲಿದ್ದೀವಿ, ಯಾವ ಸಮಾಜದಲ್ಲಿದ್ದೀವಿ, ಎಲ್ಲ ನಡ್ಕೊಂತ ಇದ್ವಿ? ಇವತ್ತು ಮೂಲ ಒಪ್ಪಂದ ಏನಿತ್ತು, ಬಿಡದಿ ಬಳಿ ಕಾರ್ಪೊರೇಟ್ ಕೇಂದ್ರಗಳಿಗೆ 2992 ಎಕರೆಗಳನ್ನ ಮಾಡಬೇಕು ಅಂತೇಳಿ, ಬಿಡದಿ ಬಳಿ ವಾಣಿಜ್ಯ ಕೇಂದ್ರ 1848 ಎಕರೆಗಳು, ಅದೇ ರೀತಿ ರಾಮನಗರ ಬಳಿ ಕೈಗಾರಿಕೆ ಕೇಂದ್ರ 1660 ಎಕರೆ, ಅದೇ ರೀತಿ ರಾಮನಗರ ಬಳಿ ಪಾರಂಪರಿಕ ಕೇಂದ್ರ 2770 ಎಕರೆಗಳು, ಅದೇ ರೀತಿ ಶ್ರೀರಂಗಪಟ್ಟಣದ ಬಳಿ ಪರಿಸರದ ಪ್ರವಾಸಿ ಕೇಂದ್ರ 4010 ಎಕರೆಗಳು ಕೇಂದ್ರಗಳಾಗಿ ಎಕರೆಗಳನ್ನ ಮಾಡಬೇಕು ಅಂತಿತ್ತು. ಅದೇ ರೀತಿ 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕಂತಿತ್ತು, 41 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕಂತಿತ್ತು, 9.8 ಕಿಲೋಮೀಟರ್ ಲಿಂಕ್ ರೋಡ್ ಉದ್ದದ ಲಿಂಕ್ ರೋಡ್ ಮಾಡಬೇಕಂತಿತ್ತು. ಇವತ್ತು ಅವತ್ತಿನ ಬಿಟ್ಬಿಟ್ರಿ ನೀವು ಇತ್ತು ಟೋಟಲ್ 20,193. ನಾನು ಹೇಳ್ತೀನಿ ನೆಕ್ಸ್ಟ್ ಪಾರ್ಟ್ ನಾನು ಹೇಳ್ತೀನಿ. ಇದು ಯಾಕಂದ್ರೆ ನಾವು ಚಾನಲ್ ಕೂತ್ಕೊಂಡು ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ನಾವು ಗಂಭೀರವಾಗಿ ಮಾತಾಡಬೇಕಾಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಡಿಡ್ ದ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಕ್ರಿಯೇಟ್? ಈ ಚೌಕಟ್ಟು ಯೋಜನಾ ಒಪ್ಪಂದ ಅಂತ ಆಯ್ತಲ್ರಪ್ಪ, ಇದರಲ್ಲಿ ಏನು ಸೃಷ್ಟಿಯಾಗಿತ್ತು, ಏನು ಬರೆಯಲಾಗಿತ್ತು ಅಂತ ಪ್ರಶ್ನೆ ಬಂದಾಗ, ದಿ FWA ಡೇಟೆಡ್ 3rd April 1997 ವಾಸ್ ನಾಟ್ ಸಿಂಪ್ಲಿ ಎ ಕಾಂಟ್ರಾಕ್ಟ್ ಟು ಬಿಲ್ಡ್ ಒನ್ ರೋಡ್.
ಈ 97 ಏಪ್ರಿಲ್ 3ನೇ ತಾರೀಕು ಏನು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆಯಿತೋ ಬರೀ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲೋಸುಗ ಆದಂಥ ಒಪ್ಪಂದವಲ್ಲ. ಎಸ್, ಇಟ್ contemplated an integrated Bangalore-Mysore infrastructure corridor project BMICP consisting broadly of ಯೋಜನೆ ಒಳಗೊಂಡಂತಹ ಅಂಶಗಳೇನೆಂದರೆ ಅಪ್ರಾಕ್ಸಿಮೇಟ್ಲಿ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ 1, ಅಪ್ರಾಕ್ಸಿಮೇಟ್ಲಿ 41 ಕಿಲೋಮೀಟರ್ ಪೆರಿಫೆರಲ್ ರೋಡ್ 2, ಅಪ್ರಾಕ್ಸಿಮೇಟ್ಲಿ 9.8 ಕಿಲೋಮೀಟರ್ ಲಿಂಕ್ ರೋಡ್ ಇದಾಯಿತು. ಇದಾದಮೇಲೆ ನಾಗೇಂದ್ರ ಒಂದು ಪಾಯಿಂಟ್ ಬಿಟ್ರಿ ಇಲ್ಲಿ, ಇಂಟರ್ಚೇಂಜಸ್ ಆರ್ ಟೋಲ್ ಪ್ಲಾಜಾಸ್. ಕೀಪ್ ಇನ್ ಮೈಂಡ್, ಈ ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ ಟೋಲ್ ಬಗ್ಗೆನೂ ಇದೆ, ಇಂಟರ್ಚೇಂಜಸ್ ಬಗ್ಗೆನೂ ಇದೆ. ಕೆಲವು ಕಡೆ ಬಂದು ಚೇಂಜ್ ಮಾಡ್ಕೊಳ್ಳೋ ವಿಚಾರಕ್ಕೆ 5 ಸೆಲ್ಫ್ ಸಸ್ಟೈನ್ ಟೌನ್ಶಿಪ್, ನಾಗೇಂದ್ರ ಅದನ್ನು ಹೇಳಿದ್ರು ಯಾವ್ಯಾವ ಟೌನ್ಶಿಪ್ಗಳಲ್ಲಿ ಏನೇನು ಇರಬೇಕು ಅಂತೇಳಿ, ಅದು ಇದೆ. ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್, ಈ ಟೌನ್ಶಿಪ್ಗಳಾದ ಮೇಲೆ ಅದನ್ನು ಬೆಂಬಲಿಸುವಂತೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಬೇಕು ಎಂದೇ ಈ ಒಂದು ಅಗ್ರಿಮೆಂಟಲ್ಲಿ ಆಯಿತು ಎಂದ ಮೇಲೆ ಟೋಲ್ ಈ ಅಗ್ರಿಮೆಂಟಲ್ಲಿ ಇರಲಿಲ್ಲ ಅಂಥೇಳಿ ನಾನಾಗಲಿ ನಾಗೇಂದ್ರ ಅವರಾಗಲಿ ವಾದ ಮಾಡಕ್ಕೆ ಬರೋದು ನನ್ನ ಭಾವನೆ. ನನ್ನ ಗಮನಕ್ಕೆ ಬಂದಷ್ಟು ಈ ವಿಚಾರದಲ್ಲಿ ಯಾಕೆ ಮಾಡಿದ್ರು ಯೋಜನೆ ಅನ್ನೋದು ಮುಖ್ಯ ಮೂಲ ಉದ್ದೇಶ. ಅವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಟೋಲ್ ಇಲ್ಲ ಅಂತ ಇರ್ಲಿಲ್ವಲ್ಲ, ಅಲ್ಲಿ ಟೋಲ್ ಇತ್ತು, ಟೋಲ್ ಇದೆ, ಟೋಲ್ ಬರೆದಿದ್ದಾರೆ ಅಲ್ಲಿ, ಬರೆದಿರ ವಸೂಲಿ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ಬೆಂಗಳೂರಿಂದ ಮೈಸೂರಿಗೆ ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇತ್ತು, ಪ್ರತಿ ಸಲ ಸಾವು ನೋವುಗಳು ಇರ್ತಿತ್ತು. ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಬಂದ್ರೆ ಬದುಕು ಬರೋದು ದೊಡ್ಡ ಕಷ್ಟಕರವಾಗಿತ್ತು. ಅಂತ ಒಂದು 2 ವೇ ರೋಡ್ ಒಂದೇ ರೋಡಲ್ಲಿ ಇತ್ತು. ಜನ ದಿನ ಆಕ್ಸಿಡೆಂಟಲ್ಲಿ, ಪ್ರತಿದಿನ ಆಕ್ಸಿಡೆಂಟ್, ಯಾವುದೇ ಪೇಪರ್ ಮೀಡಿಯಾ ಆಕ್ಸಿಡೆಂಟು. ಅದಕ್ಕೆ ಎಕ್ಸ್ಪ್ರೆಸ್ ಹೈವೇ ಮಾಡುವ ಒಂದು ಪ್ರಪೋಸಲ್ ಸನ್ಮಾನ್ಯ ದೇವೇಗೌಡ ತಂದ್ರು. ಸಾರ್ವಜನಿಕ ನಾನು ಹೇಳುದು, ಈಗ ಕುಮಾರಣ್ಣ ಅವರು ಇದರಲ್ಲಿ ಪಿಕ್ ಅಂಡ್ ಚೂಸ್ ಮಾಡಬಾರ್ದು ಅಂತ ನಾಗೇಂದ್ರ. ಈಗ ನೀವು 9.8 ಕಿಲೋಮೀಟರ್ ಹೇಳಿದ್ರಿ, ಸರಿ, ಟೋಲೇ ಮಾಡಂಗಿರ್ಲಿಲ್ಲ, ಅದೆಲ್ಲ ಸುಮ್ಮನೆ ಅಗ್ರಿಮೆಂಟ್ ಅಲ್ಲಿ ಇರ್ಲಿಲ್ಲ ಅಂದ್ಬಿಟ್ರೆ ಹೆಂಗೆ? ಡೇಟ್ ನಾನು ಹೇಳ್ತಾ ಇದ್ದೀನಿ, 1997 3 ಏಪ್ರಿಲ್. ಆಯ್ತು ಸರ್, ಆಯ್ತಲ್ವಾ? ಇವತ್ತು ಇವ್ರದೇ ಆದ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಆಪ್ತ ಮುಖ್ಯ ಕಾರ್ಯದರ್ಶಿ ಶ್ರೀ ಅಂಜುಮ್ ಪರಮೇಜ್ ಅವರು ಕೋರ್ಟ್ಗೆ ಸಲ್ಲಿಸಿದ ಅಫಿಡೇವಿಟ್ ನಲ್ಲಿ ನೈಸ್ ಸಂಸ್ಥೆ 111 ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ರಸ್ತೆ ನಿರ್ಮಾಣ ಮಾಡಬೇಕಾಗಿದ್ದು ಇದುವರೆಗೂ ಕೇವಲ 5 ಕಿಲೋಮೀಟರ್ ನಿರ್ಮಾಣ ಮಾಡಿರುವುದಾಗಿ ತಿಳಿಸುವುದು ದಾಖಲಿಸಿದ್ದಾರೆ. ಅಂದ್ರೆ ಇಲ್ಲಿ 111 ಕಿಲೋಮೀಟರ್ ಉನ್ನತ ಕಾಂಕ್ರೀಟ್ ರೋಡ್ ಮಾಡಬೇಕಾದಂತ ನೈಸ್ ಸಂಸ್ಥೆ ಕೇವಲ ಬರೀ 5 ಕಿಲೋಮೀಟರ್ ಮಾಡಿ ಇದನ್ನ ರಿಪೋರ್ಟ್ ಮಾಡಿ ಅಪೀಲ್ ಹಾಕಿರೋದು ಯಾರು ಅನ್ನೋ ಪ್ರಶ್ನೆ. ಇವತ್ತು ಕೋರ್ಟ್ ಏನ್ ಹೇಳ್ತಾ ಇದೆ? ಕೋರ್ಟ್ ಸರ್ಕಾರಕ್ಕೆ ಟೀಕಿತ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ನೈಜವಾದ ಒಂದು ದೊಡ್ಡ ಒಂದು ಅಕ್ರಮ ನಡೆದಿದೆ ಇಲ್ಲಿ. ಇವತ್ತು ಲ್ಯಾಂಡ್ ಮಾಫಿಯಾ ಕ್ರಿಯೇಟ್ ಆಗಿದೆ. ನೀವು ಕೂಡಲೇ ಇನ್ವಾಲ್ವ್ಮೆಂಟ್ ಆಗಿ ನೀವು ನಿಮ್ ಕೈ ವಶ ತಗೊಳ್ಳಿ, ಸರ್ಕಾರದ ವಶ ತಗೊಳ್ಳಿ, ಕೂಡಲೇ ಅದನ್ನ ನಿರ್ಬಂಧಿಸಿ ಅಂತ ಹೇಳ್ತಾ ಇದೆ. ಇವತ್ತು ಸರ್ಕಾರ ಯಾಕೆ ಇದಕ್ಕೆ ಮುಂದಾಳತ್ವ ವಹಿಸ್ತಾ ಇಲ್ಲ? ಇವತ್ತು ಕುಮಾರಣ್ಣ ಅವರು ಹೇಳ್ತಾ ಇದ್ದಾರೆ ಟೋಲ್ ಕಟ್ಬೇಡಿ ಅಂತಂದ್ರೆ ಇಲ್ಲಿ ಅಕ್ರಮ ದಂಧೆ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ, ಲೂಟಿ ನಡೀತಾ ಇದೆ. ಇವತ್ತು ಸಾರ್ವಜನಿಕರನ್ನ ಕಿತ್ತು ತಿಂತಾ ಇದ್ದಾರೆ. 170 ರೂಪಾಯಿ ಒಂದ್ ಸೈಡ್ ಹೋಗ್ಬೇಕಾದ್ರೆ ಸಂದರ್ಭದಲ್ಲಿ ಇಂತ ಒಂದು ದೊಡ್ಡ ಮಾಫಿಯಾ ನಡೀತಾ ಇದ್ರೆ ಕೂಡ ಇವತ್ತು ರಾಜ್ಯ ಸರ್ಕಾರ ಸತ್ತಂತ ಸಂದರ್ಭದಲ್ಲಿ ಇದಕ್ಕೆ ಒಂದು ಬಗೆಹರಿಸಬೇಕಲ್ಲ. ಬಗೆಹರಿಬೇಕಾದ್ರೆ ಇಲ್ಲಿ ಸಾರ್ವಜನಿಕರ ಪರವಾಗಿ ನೋಡ್ಬೇಕಲ್ಲ. ಇಲ್ಲಿ ನಿಂತ ಸರ್ಕಾರ, ಸತ್ತ ಸರ್ಕಾರದಲ್ಲಿ ಯಾವುದೇ ತರ ಒಂದು ಶೋಧನೆ ಆಗ್ತಾ ಇಲ್ಲ. ಆ ಟೋಲ್ ನ ಒಂದು ಇವರು ಸೀಸ್ ಮಾಡಕ್ ಆಗ್ತಾ ಇಲ್ಲ, ಕೈವಶ ಮಾಡಕ್ ಆಗ್ತಾ ಇಲ್ಲ. ದಿಲೀಪ್ ಕುಮಾರ್ ಜಿ, ಈಗ ನಾವು ಯಾವತ್ತೂ ಕೂಡ ಒಂದು ಸರ್ಕಾರ ಒಂದು ಯೋಜನೆಯನ್ನ ಮಾಡಿದಾಗ, ಈಗ ಇದರಲ್ಲಿ 5 ಟೌನ್ಶಿಪ್ ಬರ್ತಾ ಇದೆ, ಅಗತ್ಯಕ್ಕೆ ಮೀರಿದಂತಹ ಜಮೀನನ್ನು ವಶಪಡಿಸಿಕೊಳ್ಳಲಾಗಿದೆ. ನೀವು ರಸ್ತೆಗೆ ಅಂತ ಒಂದು ಜಮೀನು ವಶಪಡಿಸಿಕೊಳ್ಳುವುದಾದರೆ ಎಷ್ಟು ಮಹಾ ಜಮೀನು ಹೋಗ್ಬಿಟ್ಟಿದೆ ರಸ್ತೆಗಾದರೆ. ರಸ್ತೆ ಅಕ್ಕಪಕ್ಕಗಳು 5 ಟೌನ್ಶಿಪ್ಗಳು, ಆನಂತರದಲ್ಲಿ ನಾನು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾಡಿಬಿಡ್ತೀನಿ, ಇನ್ನೆಲ್ಲೋ ಲಿಂಕ್ ಮಾಡಿಬಿಡ್ತೀನಿ, 41 ಕಿಲೋಮೀಟರ್ ಪೆರಿಫೆರಲ್ ರೋಡ್ ಮಾಡಿಬಿಡ್ತೀನಿ, ಈ ವಿಚಾರ ಎಲ್ಲ ಬರ್ತಾವಲ್ವಾ? ಇವೆಲ್ಲ ಮಾಡಿದಾಗ ಇದನ್ನು ದೇವೇಗೌಡರು ಮಾಡ್ಕೊಂಡಿದ್ರು, ಇದನ್ನು ಜೆ ಎಚ್ ಪಟೇಲರು ಮಾಡ್ಕೊಂಡ್ಬಿಟ್ಟಿದ್ರು, ಇದು ಕುಮಾರಸ್ವಾಮಿ ಕಾಲದಲ್ಲಿ ಹಿಂಗಾಯಿತು, ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಹಂಗಾಯಿತು, ಎಸ್ ಎಂ ಕೃಷ್ಣ ಕಾಲದಲ್ಲಿ ಹಿಂಗಾಯಿತು, ಈ ಥರ ಹೇಳಕ್ಕೆ ಬರಲ್ಲ. ಈ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಾಗ ನಾವು ಅದನ್ನು ಸರ್ಕಾರವೆಂದೇ ಪರಿಗಣಿಸ್ತೀವಿ. ನಾವು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಕನ್ಸಿಡರ್ ಮಾಡ್ತೀವಲ್ವಾ? ಈ ಅಗ್ರಿಮೆಂಟ್ ಆದ ಮೇಲೆ ಇವರು 5 ಟೌನ್ಶಿಪ್ ಆಗಲಿಲ್ಲ, ಅಲ್ಲಿ ಯಾರೋ ಜಮೀನು ಮಾರ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಕಡೆ ರೈತರ ಪೂರ್ವಜರ ಸಮಾಧಿಗಳಿದ್ದಾಗ ಸಮಾಧಿಯನ್ನು ಕೆಡವಿ ಹಾಕಿ ಆ ಜಮೀನು ವಶಪಡಿಸ್ಕೊಂಡಿದ್ದಾರೆ, ಪರಿಹಾರ ಕೊಡಲಿಲ್ಲ. ಕೆಲವು ಕಡೆ 15 ರೂಪಾಯಿ ಎಕರೆಗೆ ಜಮೀನು ವಶಪಡಿಸಿಕೊಂಡಿದ್ದಾರೆ, 15 ರೂಪಾಯಿ ಒಂದು ಎಕರೆಗೆ ವಶಪಡಿಸ್ಕೊಂಡಿದ್ದಾರೆ. ವಿವರ್ಸ್ ಕಾಲೋನಿ ಅಂತೆಲ್ಲ ಬರ್ತಾವೆ ಆ ಕಡೆ. ಗೋಳಿನ ಕಥೆಗಳು 106 ಇವೆ, ಅದು ನೈಸ್ ಗೋಳಿನ ಕಥೆಗಳಂತ ಹೋದಾಗ. ಇವೆಲ್ಲ ಇದ್ದಾಗ ನಾನು ಈ ಯೋಜನೆ ಕಂಪ್ಲೀಟ್ ಮಾಡಲಿಕ್ಕಿಂತ ಮುಂಚೆನೇ ಈ ಟೋಲ್ ಬೂತ್ಗಳನ್ನ ಹಾಕ್ಕೊಂಡು ವಸೂಲಿ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ನೈಸ್ ಅವರು ಶುರು ಮಾಡಿಬಿಟ್ರು ಈ ಥರ. ಅದನ್ನು ಯಾಕೆ ಅವತ್ತಿಗೆ ಯಾರೂ ರೈಸ್ ಮಾಡಲಿಲ್ಲ? ಕುಮಾರಣ್ಣನೂ ಮುಖ್ಯಮಂತ್ರಿ ಆಗಿದ್ದರು, ಧರ್ಮಸಿಂಗ್ ಅವರು ಆದಮೇಲೆ ಇನ್ನೊಂದು ಟರ್ಮಲ್ಲಿ ಇವರು ಮುಖ್ಯಮಂತ್ರಿ ಆದರು, ಮಾತು ಕೊಟ್ಟರು. ಆ ನಂತರದಲ್ಲಿ BJP ಅದು ಮಾತು ಮುರಿದುಬಿಟ್ರು, ವಚನ ಭ್ರಷ್ಟ ಎಲ್ಲ ಆಯಿತು. ಕುಮಾರಣ್ಣ ಆ ಕೆಲಸ ಮಾಡಲಿಲ್ಲ, ಯಡಿಯೂರಪ್ಪನವರು ಆ ಕೆಲಸ ಮಾಡಿ. ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ ತಕ್ಷಣ ಏನು BJP ಅವರೆಲ್ಲ ಹೌದು ಭಾಳ ಅನ್ಯಾಯ ಆಗಿದೆ ಅಂತಾರಲ್ಲ, ಅವತ್ತಿಗೆ ಯಾಕೆ ಸ್ಟಾಪ್ ಮಾಡಲಿಲ್ಲ?
ಸರ್ ಇದು ರಾಜಕೀಯವಾಗಿ ನೋಡೋದು ಆಂಗಲ್ ಬೇರೆ ಇದೆ. ಒಂದು ರಾಜ್ಯದ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಒಂದು ಆಂಗಲ್ ಅದು ಬೇರೆ ಇದೆ. ಓಕೆ, ಯಾವುದೇ ಲ್ಯಾಂಡ್ ಅಕ್ವಿಷನ್ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರಸ್ತೆ ಮಾಡ್ಲಿಕ್ಕಾಗ್ಲಿ, ಒಂದು ಲೇಔಟ್ ಫಾರ್ಮ್ ಮಾಡ್ಲಿಕ್ಕಾಗ್ಲಿ, ಅದು ಬೇರೆ ಯಾವ್ದಾದ್ರು ಇಂಡಸ್ಟ್ರಿ ಮಾಡ್ಲಿಕ್ಕಾಗ್ಲಿ, ನೀವು ಒಂದು ಪ್ರಾಪರ್ಟಿನ ನಾವು ಅಕ್ವಿಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಕೇಸಲ್ಲಿ ಸಂಬಂಧಪಟ್ಟಂಗೆ 1988 ಅಲ್ಲಿ ನಿಮಗೆ ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಬರುತ್ತೆ. 88 ಇಂದ ಶುರುವಾಗಿದ್ದು ಅಂದ್ರೆ ಅದರ ಅಕ್ವಿಷನ್, ಇದರ ಲ್ಯಾಂಡ್ ಅಂದ್ರೆ ಮೆಜರ್ಮೆಂಟ್ ತುಂಬಾ ದೊಡ್ಡದಿತ್ತು. ಕನ್ಕ್ಲೂಡ್ ಆಗೋದು ನಿಮಗೆ 98-99 ಅಲ್ಲಿ. ಸೊ ಈ 98-99 ಕನ್ಕ್ಲೂಡ್ ಆಗುತ್ತೆ. 2006-2009 ಅಲ್ಲಿ ನಿಮಗೆ ಇದು ರೋಡ್ ಆಗುತ್ತೆ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೊಂದು 1,000 ಎಕರೆನೋ 1,500 ಎಕರೆನೋ ನಿನಗೆ ಅಕ್ವಿಷನ್ ಮಾಡಿರ್ತೀನಿ ಫಾರ್ ದಿ ಪರ್ಪಸ್ ಆಫ್ ದಿ, ನಾಟ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ದಿ ರೋಡ್, ಬಟ್ ಆಲ್ಸೋ ಟು ಕ್ರಿಯೇಟ್ ದಿ ಇದರ್ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಎನಿ ಒನ್ ಲೇಔಟ್ ಇರ್ಬೋದು. ಸೊ ಇವೆಲ್ಲ ಕಾಂಟ್ರಾಕ್ಟ್ ಅಲ್ಲಿ ನಿಮಗೆ ಏನು ಫಾರ್ ದಿ ಯಾವ ಪರ್ಪಸ್ಗೆ ನಿಮಗೆ ಅಕ್ವಿಷನ್ ಆಗಿದೆ, ಇವಾಗ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಟು ಕ್ರಿಯೇಟ್ ದಿ ಹೆದ್ದಾರಿ ನೈಸ್ ಟು ಕನೆಕ್ಟಿಂಗ್ ದಿ ಬೆಂಗಳೂರು ಅಂಡ್ ದಿ ಮೈಸೂರು ರೋಡ್ ಹೈವೇ, ಆಯ್ತಾ? ಸೊ ಫಸ್ಟ್ ಇವಾಗ ರೋಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇಟ್ಸ್ ಅ ಪಾರ್ಟ್ ಪರ್ಫಾರ್ಮೆನ್ಸ್, ಇಟ್ ಇಸ್ ನಾಟ್ ಫುಲ್ಲಿ ಪರ್ಫಾರ್ಮೆನ್ಸ್ ಆಫ್ ದಿ ಹೋಲ್ ಪ್ರಾಜೆಕ್ಟ್. ಸೊ ಇವಾಗ ಒಂದು ರಸ್ತೆನ ಮಾಡ್ಬಿಟ್ಟು ನೀವು ಎಲ್ಲಿ ತುಮಕೂರು ರೋಡ್ ಇಂದ ನೀವು ಬಂದ್ಬಿಟ್ಟು ಹೊಸೂರು ರೋಡ್ ತನಕ ಒಂದು ನೈಸ್ ರೋಡ್ ಮಾಡ್ಬಿಟ್ಟು ಬೇರೆ ಎಲ್ಲ ಮಾಡ್ದಲೇ ಇದ್ರೆ, ಇವತ್ತಿನ ನೀವು ಜಡ್ಜ್ಮೆಂಟ್ ನ ನೀವು ನೋಡ್ಬೇಕು. ನೀನು ಯೂಸ್ ಮಾಡಿರೋಂತ ಎಕರೆ ಎಷ್ಟು ಯೂಸ್ ಮಾಡಿದ್ಯಾ, ನೀನ್ ಎಷ್ಟು ಎಕರೆನ ಯೂಸ್ ಮಾಡ್ದಲೆ ಹಂಗೆ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಒಂದ್ ಆಸ್ಪೆಕ್ಟು. ಎರಡ್ ಆಸ್ಪೆಕ್ಟು, ನೀನು ಹಂಗೇನಾರ ಇಟ್ಕೋ ಏನಾರ ಮಾಡು, ಒಂದ್ಸಲ ಅಕ್ವಿಷನ್ ಆಯ್ತು ಅಂತಂದ್ರೆ ದಿ ಪ್ರಾಪರ್ಟಿ ವೆಸ್ಟೆಡ್ ವಿತ್ ದಿ ಗೌರ್ಮೆಂಟ್. ಅದನ್ನ ಲ್ಯಾಂಡ್ ಲಾರ್ಡು ಕೂಡ ಕೇಳಂಗಿಲ್ಲ ನೀನ್ ಅದನ್ನ ಯೂಸ್ ಮಾಡ್ದ ಇಲ್ವಾ ಏನ್ ಮಾಡ್ದ ಅಂತ ಹೇಳ್ಬಿಟ್ಟು. ಅವನ್ ಏನು ಕೆಲಸ, ನಿನಗೆ ಅಕ್ವಿಷನ್ ಆಯ್ತು, ನಿನಗೆ ಅವಾರ್ಡ್ ಆಯ್ತು, ಇವಾಗ ಏನ್ ಪ್ರಕಾರ ಫೇರ್ ಕಂಪನ್ಸೇಷನ್ ಪ್ರಕಾರ ನಿಂದೇನ ಕಂಪನ್ಸೇಷನ್ ಬಂದಿದ್ಯಾ, ನೀನ್ ತಗೊಂಡ ಹೋದ ಅಷ್ಟೇ. ಆದ್ರೆ ನೀನ್ ಅದನ್ನ ಡೆವಲಪ್ಮೆಂಟ್ ಮಾಡಿದ್ಯಾ ಅಲ್ಲಿ ಮಾಡಿಲ್ಲ, ಅದೆಲ್ಲ ಅವ್ರಿಗೆ ಕೇಳೋ ಹಕ್ಕಿರಲ್ಲ. ಬಟ್ ಈ ಕೇಸಲ್ಲಿ ಏನಾಗಿತ್ತು, ಏನಕ್ಕೆ ರಿಟ್ ಅಪೀಲ್ ಅಥವಾ ರಿಟ್ ಪಿಟಿಷನ್ ಅಲೋ ಆಗಿತ್ತು ಅಂತ ಹೇಳಿದ್ರೆ, ನೀನ್ 20 ವರ್ಷ ಆದ್ರೂ ನೀನ್ ರೈತರಿಗೆ ಕಂಪನ್ಸೇಷನ್ ಕೊಟ್ಟಿಲ್ಲ. ಆರ್ಟಿಕಲ್ 300A ಏನ್ ಹೇಳುತ್ತೆ, ರೈಟ್ ಟು ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಪ್ರಾಪರ್ಟಿನ ನೀನ್ ಅಕ್ವೈರ್ ಮಾಡ್ಬಿಟ್ಟು ನೀನ್ ಪೊಸಿಷನ್ ತಗೊಂಡು ನೀನ್ ಎಂಜಾಯ್ ಮಾಡ್ಕೊಂಡು, ಅದನ್ನ ನಾನು ಎಂಜಾಯ್ ಮಾಡೋಕ್ಕೂ ಆಗಲ್ಲ, ಕಲ್ಟಿವೇಟ್ ಮಾಡೋಕ್ಕೂ ಆಗಲ್ಲ, ಅದನ್ನ ಮಾರೋದಕ್ಕೂ ಆಗಲ್ಲ, ಅದನ್ನ ಅಡ ಇಟ್ಬಿಟ್ಟು ನಾನು ಹಣ ತಗೊಳಕ್ಕೂ ಆಗಲ್ಲ, ಅಲ್ಲೊಂದು ಮನೆ ಕಟ್ಟಕ್ಕಾಗಲ್ಲ. ನಾನು ಎಲ್ಲಾ ಹಕ್ಕುಗಳನ್ನ ನೀನ್ ಕಟ್ಟಿ ಹಾಕಿದ್ಯಾ. ಕರೆಕ್ಟ್. ನೀನ್ ಕಟ್ಟಿ ಹಾಕ್ಬಿಟ್ಟು ನೀನು ಅವಾರ್ಡು ಕೂಡ ಕೊಡದಲೆ, ಕಂಪನ್ಸೇಷನ್ ಕೂಡ ಕೊಡದಲೆ, ನನ್ನ ಹಕ್ಕನ್ನ, ನನ್ನ ಪ್ರಾಪರ್ಟಿ ರೈಟ್ ಹಕ್ಕನ್ನ ನೀನು ಉಲ್ಲಂಘನೆ ಮಾಡಿದ್ಯಾ. ಹಾಗಾಗಿ ಯಾರ್ಯಾರು ಅರ್ಜಿದಾರ ಇದ್ದಾರೆ ಈ ಇದರಲ್ಲಿ, ಏನು ದಿ ಪ್ರಾಪರ್ಟಿ ಇಸ್ ನಾಟ್ ಬಿನ್ ಯೂಸ್ಡ್ ಫಾರ್ ವಿಚ್ ಇಟ್ ಇಸ್ ಬಿನ್ ಅಕ್ವೈರ್ಡ್ ಅಂತ ಹೇಳ್ಬಿಟ್ಟು, ಯಾವ ಉದ್ದೇಶಕ್ಕೋಸ್ಕರ ನೀವು ಅಕ್ವಿಷನ್ ಮಾಡಿದ್ರೋ ಈ ನನ್ನ ಪ್ರಾಪರ್ಟಿನ, ಆ ಉದ್ದೇಶ ಈಡೇರಿಲ್ಲ. ಓಕೆ. ಎರಡು, ಒಂದು ಸುಮಾರು 20 ವರ್ಷ ಆದ್ರೂ ಕೂಡ ನೀವು ಕಂಪನ್ಸೇಷನ್ ಕೂಡ ಕೊಟ್ಟಿಲ್ಲ, ಅವಾರ್ಡ್ ಕೂಡ ಪಾಸ್ ಮಾಡಿಲ್ಲ. ಮೂರನೇದು, KDB ಆಕ್ಟ್ ಅಲ್ಲಿ ನಿಮಗೆ ಇಷ್ಟು ವರ್ಷಕ್ಕೆ ನಿನಗೆ ಅವಾರ್ಡ್ ಪಾಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ಪರ್ಟಿಕ್ಯುಲರ್ ಪ್ರಾವಿಷನ್ ಇಲ್ಲ. ಹಾಗಂತ ಹೇಳ್ಬಿಟ್ಟು ನೀನು ಅನ್ರೀಸನಬಲ್ ಪೀರಿಯಡ್ ಅಂದ್ರೆ ರೀಸನಬಲ್ ಪೀರಿಯಡ್ ಒಳಗಡೆ ಮಾತ್ರ ನೀನು ಅವಾರ್ಡ್ ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ರೀಸನಬಲ್ ಪೀರಿಯಡ್ ಅಂತಂದ್ರೆ ಡಿಫೈನ್ ಮಾಡ್ತಾರೆ ನಮ್ಮ ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಅಲ್ಲಿ. ರೀಸನಬಲ್ ಪೀರಿಯಡ್ ಅಂದ್ರೆ ಒಂದು 3 years. ಅಟ್ಲೀಸ್ಟ್ ನೀನು ರೀಸನಬಲ್ ಪೀರಿಯಡ್ ಒಳಗಡೆ ನೀನು ಆಕ್ಟ್ ಮಾಡಿದ್ದು, ನೀನ್ ಡೆವಲಪ್ಮೆಂಟ್ ಮಾಡ್ತೀಯೋ ಅಥವಾ ಮುಂದೆ ಹಿಡ್ಕೋತೀಯೋ ಅದು ಬೇರೆ. ರೈತರಿಗೆ ಕಂಪನ್ಸೇಷನ್ ಕೊಟ್ಟಿದ್ರೆ ಅವರು ಅರ್ಜಿ ಹಾಕೊಂಡು ನಮಗೆ ಕಂಪನ್ಸೇಷನ್ ಬಂದಿಲ್ಲ, ಇದು ಪ್ರಾಪರ್ಟಿ ಯೂಸ್ ಮಾಡಿಲ್ಲ, ಇದನ್ನ ಲ್ಯಾಬ್ಸ್ ಅಂತ ಹೇಳ್ಬಿಟ್ಟು ಸೆಟಿಸೈಡ್ ಮಾಡಿ ಅಕ್ವಿಷನ್ ಅಂತ ಹೇಳ್ಬಿಟ್ಟು ಯಾರು ಕೂಡ ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಈ ಸರ್ಕಾರದ್ದು ಏನಿದೆ ದ್ವಂದ್ವ ನೀತಿ ಅಂತ ಹೇಳ್ತಾರೆ. ದ್ವಂದ್ವ ನೀತಿ ಅಂತಂದ್ರೆ, ನಾನು ಅಕ್ವಿಷನ್ ಮಾಡಿದೀನಿ, ನೀನ್ ಕೇಳಂಗಿಲ್ಲ, ನಾನು ದುಡ್ಡು ಕೊಟ್ಟಾಗ ನೀನ್ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಏನೊಂದು ಇತ್ತು. ಇದು ನಿಮಗೆ ನಾನು ಇದೇ ಸರ್ಕಾರ ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ. ಓಕೆ. ಬಿಜೆಪಿ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ದಳ ಕೂಡ ಬರ್ಬೋದು. ಸೊ ರೈತರೇ, ಅವ್ರ ಲ್ಯಾಂಡ್ ಕಳ್ಕೊಂಡವ್ರನ್ನೇ, ಅವ್ರಿಗೆ ದುಡ್ಡು ಹಣ ಸಿಗ್ದಲೇ ಇರೋರು ಹಣ ಸಿಗ್ದಲೇ ಇರೋದು. ಇವಾಗ ಅಕಸ್ಮಾತ್ ಇವತ್ತು ಕೊಡೋ ದುಡ್ಡನ್ನ 10 ವರ್ಷ ಬಿಟ್ಟು ಕೊಟ್ರೆ ಅವನಿಗೆ ಏನ್ ಲಾಭ?
ಕರೆಕ್ಟ್. ಇವತ್ತು ಮನುಷ್ಯನಿಗೆ ತಿನ್ಲಿಕ್ಕೆ ಅನ್ನ ಬೇಕು, ಕುಡಿಲಿಕ್ಕೆ ನೀರು ಬೇಕು, ಸೇವಿಸೋದಕ್ಕೆ ಗಾಳಿ ಬೇಕು. ಅದನ್ನ ನಾನು ಪ್ರೊಲಾಂಗ್ ಮಾಡ್ತೀನಿ, ನೀನು ಎಂಜಾಯ್ ಮಾಡಬೇಡ, ನಿನ್ನ ಹಕ್ಕನ್ನ ನಾನು ಕರ್ಟೇಲ್ ಮಾಡ್ತೀನಿ ಅಂತಂದ್ರೆ ಇದೆಲ್ಲ ಹಲವಾರು ನಮ್ಮ ರಾಜ್ಯದ ಡಬಲ್ ಬೆಂಚ್ ಡಿಸಿಷನ್ ಇಟ್ಕೊಂಡು, ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಇಟ್ಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯ ಈ ಎಲ್ರೂ ಅರ್ಜಿ ಏನ್ ಮೊದಲು ಊರ್ಜಿತ ಮಾಡಿತ್ತು ಇದನ್ನ ಅಪೇಲ್ಡ್ ಮಾಡಿದೆ ಅಷ್ಟೇ. ಫೈನ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಈಗ ನಮ್ಮನ್ನ ದರ್ಶನ್ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ನೀವು ಮಾತಾಡ್ತೀನಿ. ನಾನು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಇದೀಗ ದರ್ಶನ್ಗೆ ಒಂದು ಪ್ರಶ್ನೆ ಇರ್ತದೆ ನಂದು. ದರ್ಶನ್, ಇಲ್ಲಿ ಏನಾಗಿದೆ, ನೈಸ್ ಹ್ಯಾಡ್ ಇನ್ಕ್ರೀಸ್ ಟೋಲ್ ಫೀಸ್ ಆನ್ ವೇರಿಯಸ್ ಒಕೇಶನ್ಸ್ ವಿತೌಟ್ ಸೀಕಿಂಗ್ ಪ್ರಯರ್ ಅಪ್ರೂವಲ್ ಆಫ್ ದಿ ಸ್ಟೇಟ್ ವಿಚ್ ದ ಕೋರ್ಟ್ ಹೆಲ್ಡ್ ವಾಸ್ ಎ ವಯಲೇಷನ್ ಆಫ್ ದಿ FWA ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತ ಹೇಳಿ. ಅಂದರೆ ಈ ನೈಸು ತನಗೆ ಯಾವಾಗ ಬೇಕೋ ಆವಾಗ ಈ ಟೋಲ್ ದರವನ್ನು ಹೆಚ್ಚಳ ಮಾಡ್ಕೊಂಡ್ಬಿಟ್ಟಿದೆ. ಆದರೆ ಅಗ್ರಿಮೆಂಟ್ ಹೇಳೋದೇನು, ಪ್ಯಾರಾಗ್ರಾಫ್ 89 ಆಫ್ FWA ಅವ್ರು ಹೇಳೋದು ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ದಿ ಕೋರ್ಟ್ ಸೆಡ್ ದಟ್ ನೈಸ್ ವಾಸ್ ಕನ್ಸ್ಟ್ರಕ್ಟಿಂಗ್ ಪೆರಿಫರಲ್ ರೋಡ್ಸ್, ಪುಟ್ಟಿಂಗ್ ಅಪ್ ಟೋಲ್ ಪ್ಲಾಜಾಸ್, ಕಲೆಕ್ಟಿಂಗ್ ಟೋಲ್, ಇನ್ಕ್ರೀಸಿಂಗ್ ಟೋಲ್ without prior state approval and earning profits without fulfilling its FWA obligations. ಅಂದರೆ ಏನಾಗುತ್ತೆ, ನಿಮಗೆ ಇವರು ಏನೇ ಟೋಲ್ ದರ ಜಾಸ್ತಿ ಮಾಡಿದ್ರು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ, ಸರ್ಕಾರದೊಂದಿಗೆ ಚರ್ಚೆ ಮಾಡದೆ ಅದನ್ನು ಜಾಸ್ತಿ ಮಾಡುವಂತಿಲ್ಲ ಅಂತ ಬಂದಾಗ ಇವರು ಮನ್ಸಿಗೆ ಬಂದಾಗೆಲ್ಲ ಮಾಡ್ಕೊಂಡಿದ್ದಾರೆ. 9 ರೂಪಾಯಿ 10 ರೂಪಾಯಿ ಬರುತ್ತೆ 1 ಕಿಲೋಮೀಟರ್ ಓಡಾಡಿದ್ರು ನೀವು. ಇದಕ್ಕೆಲ್ಲ ಯಾರು ಇವ್ರಿಗೆ ಅನುಮತಿ ಕೊಟ್ಟಿದ್ದು? ನೈಸ್ ಅನ್ನುವು ದೊಡ್ಡ ಅರಾಜಕತೆ ಅಲ್ವ ನಮ್ಮ ರಾಜ್ಯದಲ್ಲಿ. ಇಷ್ಟು ಅರಾಜಕತೆಯನ್ನು ನಮ್ಮ ರಾಜ್ಯ ಸರ್ಕಾರ, ಈ ರಾಜ್ಯದ ಜನ ನಾವು ಸಹಿಸ್ಕೋಬೇಕಾ ಅಂತ ಪಾಯಿಂಟ್. ಜನರಿಗೆ ಯಾವುದೇ ರೀತಿಯಾದಂಥ ಹೊರೆಗಳಾದರೆ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಐದರ್ ಇಟ್ ಮೇ ಬಿ ಯಾವುದೇ ಪಾರ್ಟಿಗಳಾಗಿರ್ಬೋದು. ಈವನ್ ಈ ನೈಸ್ನಲ್ಲಿ ಆ ರೀತಿಯಾದಂತಹ ನೀವೇ ಈಗ ಯಾವುದೋ ಕೋರ್ಟ್ನ ಆದೇಶಗಳನ್ನ ಉಲ್ಲೇಖ ಮಾಡಿರೋದ್ರಿಂದ ದಿಸ್ ಆಲ್ ದ ರೆಕಾರ್ಡೆಡ್ ಥಿಂಗ್ಸ್. ಹಾಗೆ ಆ ರೀತಿಯಾದಂಥ ಹೊರೆಗಳನ್ನ ನಮ್ಮ ಮೇಲೆ ಹಾಕಿದ್ರು ಅನ್ನುವಂಥ ವಿಚಾರವನ್ನು ನೀವು ಎತ್ತಿರೋ ಕಾರಣ ಖಂಡಿತವಾಗ್ಲೂ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದಕ್ಕೆ ಸರಿಯಾದ ಕ್ರಮವನ್ನು ಆಗಬೇಕು. ಆದರೆ ಇವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಬಂದು ನೈಸು ಮತ್ತು ಬಿಡದೆ ಬಿಟ್ಟರೆ ಅವರಿಗೆ ಈ ದೇಶ ಕಾಣಿಸ್ತಾ ಇಲ್ಲ. ಜೊತೆಗೊಂದು HMT ಅಂದರೆ ಇವ್ರು ನಿರ್ಮಾಣ ಮಾಡಲಿಲ್ಲ, HMT ಒಂದು ಕಾಣಿಸ್ತಾ ಇದೆ. ಕಟ್ಟಿದವ್ರು ನಾವು, ಮ್ಯಾನುಫ್ಯಾಕ್ಚರ್ ನಮ್ಮದು. ದಿನ ಬೆಳಗಾದ್ರೆ HMT ಹೋಗ್ತಾ ಇದ್ದಾರೆ, ದಿನ ಬೆಳಗಾದ್ರೆ ಬಿಡದಿ ಅಂತ ಹೋಗ್ತಾ ಇದ್ದಾರೆ, ದಿನ ಬೆಳಗಾದ್ರೆ ನೈಸ್ ಅಂತ ಹೋಗ್ತಾ ಇದ್ದಾರೆ. ಸರ್ ಹೌದು, ನಾವು ಇವತ್ತಿಂದು ಕಾಪಿಗಳನ್ನ ನೋಡಬೇಕು, ಆರ್ಡರ್ಗಳನ್ನ ನೋಡಬೇಕು, ತಪ್ಪಿದ್ರೆ ಶಿಕ್ಷೆನೂ ಆಗಬೇಕು, ಎರಡು ಮಾತಿಲ್ಲ. ಆದರೆ ಮೂಲ ಕರ್ತೃ ಕೃತಿ ಶಂಕುಸ್ಥಾಪನೆ ಅಡಿಪಾಯ ಎಲ್ಲ ಹಾಕ್ತವ್ರು ನೈಸಿಗೆ ದೇವೇಗೌಡ್ರಲ್ವಾ. ಈಗ ಕುಮಾರಸ್ವಾಮಿ ಅವರು ಇವತ್ತು ಬಂದು ಮಾತಾಡ್ತಾರೆ. ಈಗ ಏನೋ ಒಬ್ಬರು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ರೋಡ್ ಮಾಡ್ತಾರಪ್ಪ, ಮೈಸೂರು ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇತ್ತು, ದೇವೇಗೌಡರೆಲ್ಲ ಕೂತ್ಕೊಂಡು ಯೋಚನೆ ಮಾಡೋದು, ತುಂಬ ಜನ ಸಾಯ್ತಾ ಇದ್ದಾರಪ್ಪ, ಆ ಥರ ಕಿರಿದಾದ ರಸ್ತೆಗಳು. ಒಂದು ಕಡೆಯಿಂದ ನಾವು ಹೊಸೂರು ರಸ್ತೆವರೆಗೂ ಹೋಗ್ಲಿಕ್ಕೆ ಸುಗಮವಾಗಿ ಒಂದು ರಸ್ತೆ ಬೇಕು. ತುಮಕೂರು ರೋಡು ಜಾಯ್ನ್ ಆಗಲಿ, ಕನಕಪುರ ರೋಡು ಬರಲಿ, ಇದರಲ್ಲಿ ಬನ್ನೇಘಟ್ಟ ರೋಡು ಬರಲಿ, ಆ ನಂತರದ ಹೊಸ ರೋಡು ಬರಲಿ ಅಂತ ಒಂದು ಲೈನ್ ಎಳೆದ್ರಲ್ಲಿ. ಇದು ತಪ್ಪಾಯಿತು. ಹಾಗಾದ್ರೆ ಶಂಕುಸ್ಥಾಪನೆ ಮಾಡಿಬಿಟ್ರು ಅಂದ್ರೆ ಅಲ್ಲಿ ದೇವೇಗೌಡದ ಕನ್ಸಿಡರ್ ಮಾಡಂಗಿಲ್ಲ. ಅವತ್ತಿನ ರಾಜ್ಯ ಸರ್ಕಾರ ಅದು ನಿಜ ಅಲ್ವಾ? ಅವತ್ತಿನ ರಾಜ್ಯ ಸರ್ಕಾರ. ಸರ್ ಕೇಳಿ, ನಾನು ಇಲ್ಲಿ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ಕೂರ್ಸೇ ಇಲ್ಲ, ನೆನಪಿಸ್ಕೊಂಡೆ. ಪ್ರೀತಿಯಿಂದ ದೊಡ್ಡಗೌಡರು ಮಾಡಿರೋ ಒಂದು ಮಹಾನ್ ಸಾಧನೆ ನೆನೆಸ್ಕೊಂಡೆ ಸರ್. ಅವ್ರನ್ನ ಅಪರಾಧಿ ಅಂತ ಹೇಳಿಲ್ಲ. ಹಾಗೆ ಅವತ್ತು 2006 ಕುಮಾರಣ್ಣನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಾಪ ಅಕ್ರಮ ಎಲ್ಲ ತುಂಬಾ ಹೇಳಿದ್ರಲ್ಲ. 18ರಿಂದ 19 ತಾವೇ ಇದ್ರಿ. ತಾವು ತಮ್ಮ ಸರ್ಕಾರ ಇದ್ದು ನೈಸಿನ ಬಗ್ಗೆ ಆಳ ಅಗಲ ಅರಿವು ಇದ್ದಂತ ಕುಮಾರಸ್ವಾಮಿಗಳು ತಾವು ಅವತ್ತು ಮಾಡಿದ್ದೇನು ಅನ್ನುವಂತ ಮೂಲ ಪ್ರಶ್ನೆಯನ್ನು ಎತ್ತುತ್ತಾ ನೀವು ನೈಸ್ ಅದ್ ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ ದರ್ಶನ್. ಅವ್ರೇನ್ ಹೇಳಿದ್ರು ಗೊತ್ತಾ? ಕುಮಾರಸ್ವಾಮಿ ಹೇಳಿದ್ರು, ನೋಡಪ್ಪ ಇದ್ದಿದೆ 38-39 ಜನ ಶಾಸಕರ ಜೊತೆನಲ್ಲಿ ಕ್ಯಾಬಿನೆಟ್ ಕೂತ್ಕೊಂಡು ಅರ್ಧ ಬೇರೆ ಪಾರ್ಟಿಯವರೇ ಇರ್ತಿದ್ರು. ನಾನು ಏನಾಡಿದ್ದು ಅದು ಮಾಡಕ್ ಹೋದ ತಕ್ಷಣ ಅವ್ರೇನ್ ಮಾಡ್ಬಿಡ್ತಾ ಇದ್ರು, ಅವರು ಕ್ಯಾಬಿನೆಟ್ಗೆ ಬರದೆ ಗೈರಾಜರ ಕುಮಾರಸ್ವಾಮಿ ಅವರೇ. ಅದಕ್ಕೆ ನಾನು ಇದನ್ನೇನು ಕುಮಾರಸ್ವಾಮಿ ಅವರೇ ಅಲ್ಲ, ಯಾವ ಶಕ್ತಿ ಅಂತ ಈ ತರ ಏನಾದ್ರೂ 130 ಎಲ್ಲರೂ ಜೈಲಿಗೆ ಈ ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ಅವರಿಗೆ ನಾನು ನೇರವಾಗಿ ಹೇಳುವಂತದ್ದು, ನಿಮಗೆ ನಾಡಿನ ಬಗ್ಗೆ, ನಿಮಗೆ ಮಣ್ಣಿನ ಬಗ್ಗೆ, ನಿಮಗೆ ಜಲದ ಬಗ್ಗೆ ಅಂತ ಏನಾದ್ರು ಪ್ರಾದೇಶಿಕತೆಯ ಪಕ್ಷ ಅಲ್ವಾ ನಿಮ್ದು? ಆ ತಾಕತ್ತಿದ್ರೆ ರಾಜೀನಾಮೆ ಬಿಸಾಕ್ ಹೋಗ್ಬೇಕಿತ್ತು. ಅಧಿಕಾರಕ್ಕೆ ಅಂಟಿಕೊಳ್ಳು ಕೂತ್ಕೊಳ್ಳುವಂತ ಜಾಯಮಾನ ದೊಡ್ಡಗೌಡರಿಗೆ ಕುಮಾರಸ್ವಾಮಿ ಬಂದಿದೆ. ವಕೀಲರು ಈಗ ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನ ಮಾತಾಡ್ತಾ ಇದ್ರು ಸರ್. ಯಾವುದು ರೈತರ ವಿಚಾರ. ಹೌದು ಸರ್, ನೈಸ್ ರೋಡ್ ನ ಸುತ್ತಮುತ್ತ ಇರ್ತಕ್ಕಂಥ ರೈತರ
ರೈತರ ನೋವು ನೋವೇ, ಬಿಡದಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರ ನೋವು ನೋವೇ. ಹಾಗೇನೆ ಹಾಸನದ ರೈತರ ನೋವಿದೆಯಲ್ಲ, ಯಾಕೆ ಅದು ದೊಡ್ಡಗೋಡಿಗೆ ಕುಮಾರಸ್ವಾಮಿ ಅವರು ರೇವಣ್ಣವ್ರು ಕಂಡಿಲ್ಲ? ಸರ್, ಒಂದ್ ನಿಮಿಷ, ನಾನು ಗಾಡಿಯಲ್ಲಿ ಗುಂಡೊಡಿತಾ ಇಲ್ಲ. IIT ಅಂತ ಹೇಳಿ 1300 ಎಕರೆಯನ್ನ ವಶಪಡಿಸ್ಕೊಂಡ್ರಲ್ಲ, 1300 ಎಕರೆ ಜಮೀನು ಆ ರೈತರುಗಳಿಗೆ ಟೋಲ್ ಮಾಡ್ಬೇಡಿ. ಸರ್, ಟೋಲ್ ಬೇಕು ನಮ್ಗೆ, ಟೋಲ್ ವಿಚಾರ ಬೇಕಷ್ಟೇ ನಮ್ಗೆ. ಏನ್ರಿ ಎಲ್ಲ ಟೋಲ್ ಬಗ್ಗೆ ಮಾತಾಡಿ. ಸರ್, ಟೋಲ್ ಬಗ್ಗೆ ಮಾತಾಡಿ. ಇದು ಆಯ್ತು, ಆಯ್ತು, ಸರ್, ಇದು ಒಂದ್ ನಿಮಿಷ. ದರ್ಶನ್. 1300 ಎಕರೆಗೆ ಯಾವುದೇ ರೀತಿಯಾದ ಪರಿಹಾರ ಕೊಡ್ಲಿಲ್ಲ, ಯಾವುದೇ ರೀತಿಯಾದಂತ ಜಮೀನುಗಳು ಕೊಡ್ಲಿಲ್ಲ. ಸರ್, ಇವತ್ತು ಪರಿಹಾರ ರಾಜ್ಯ ಪೈಸಾ ಸರ್ಕಾರದಲ್ಲಿ ಹಣ ಕೊಡ್ಲಿಲ್ಲ. ಟೋಲ್ ಬಗ್ಗೆ ನಡೀತಾ ಇದೆ ಚರ್ಚೆ. ಈ ವಿಮಾನ ನಿಲ್ದಾಣ ಅಂತ ಹೇಳಿ ಟೋಲ್ ಬಗ್ಗೆ ಮಾತಾಡ್ಬೇಕು ಈಗ. ಬೇಕಾದ್ರೆ ಟೋಲ್ ಸಮಸ್ಯೆ ಇದೆ ಇವತ್ತು. ಸರಿ, ಒಂದ್ ನಿಮಿಷ, ಒಂದ್ ನಿಮಿಷ. ಸರ್ಕಾರ ಬಗ್ಗೆ ಮಾತಾಡಿ. ಒಂದ್ ನಿಮಿಷ ಗಲಾಟೆ ಆದ್ರೆ ಕೇಳಿಸ್ಕೊಳ್ಳಿ. ನೋಡಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವಿಬ್ರು ಜೋರ ಕಿರ್ಚಿದ್ರೆ ನಮ್ಮ ಆಡಿಯನ್ಸ್ ಸರ್, ನಮ್ಮ ವಿಷಯ ನೀವು ಗೊತ್ತಿರೋದು ಸಬ್ಜೆಕ್ಟ್ ಸರ್, ಟೋಲ್ ಬಗ್ಗೆ. ಇವತ್ತು ಟೋಲ್ ಬಗ್ಗೆ ಮಾತಾಡಕ್ಕೆ ಅಲೋ ಮಾಡಿದ್ರೆ ಮಾತಾಡ್ತೀನಿ ನಾನು ಹೇಳೋ ವಿಷಯ ಪೂರ್ತಿ ಕೇಳಿಸ್ಕೊಬಿಡಿ. ನನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ಕೆ ಬಿಡಿ. ಇಬ್ಬರು ಜಗಳ ಮಾಡಿ, ನೀವು ನೈಸ್ ಬಗ್ಗೆ ನೀವು ಎಷ್ಟಾದರೂ ಮಾತಾಡಿ, ಇವ್ರು ಹಾಸನ ಅಂತ ಮಾತಾಡ್ತಿದ್ದಾರೆ. ನಾನು ಏನು ಕೇಳ್ತಿದ್ದೀನಿ ಗೊತ್ತಾ ಈ ವಿಚಾರದಲ್ಲಿ, ಅದಕ್ಕಿದು ಸಮಾನ ದರ್ಶನ ಅಂತ ನನ್ನ ಪಾಯಿಂಟ್. ಕೇಳಿಸ್ಕೊಳ್ಳಿ, ಬರ್ತೀನಿ ನನಗೆ ನಿಮಗೂ. ಈಗ ಆ ಬೋನಹಳ್ಳಿ ಲಿಂಗ ಆಯಿತು, ಅದೊಂದು ಕಾರಣ ಇಟ್ಕೊಬಿಡಿ ನೀವು. ಬೋನಹಳ್ಳಿ ಏರ್ಪೋರ್ಟ್ ಕೇಳಿಸ್ಕೊಳ್ಳಿ. ಅದು ನಾನು ಸಮಸ್ಯೆ ಇಲ್ಲ ನಾನು ಹೇಳ್ತಿಲ್ಲ. ಇದು ಬೇರೆ ಎಲ್ಲ ಬಿಡದಿ ಅಂತ ಬಂದ್ರೆ ಬೋನಹಳ್ಳಿ, ನೈಸ್ ಅಂತ ಬಂದ್ರೆ ಬೋನಹಳ್ಳಿ, ಎಲ್ಲದಕ್ಕೂ ಒಂದು ಸಮಜಾಯಿಷಿ. ಓಕೆನಾ? ಸಮಜಾಯಿಷಿ ಅಂತಲ್ಲ ಸರ್, ಒಂದು ನಾಡಿನ ಮುಖ್ಯಮಂತ್ರಿ ಆದಂತವ್ರು, ಒಂದು ಕೇಂದ್ರದ ಸಚಿವರಾದಂತವ್ರು, ಇವತ್ತು ಒಬ್ರು ಸಂಸದರಾದವರು, ನಿಮಗೆ ಇಡೀ ನಾಡು ಕರ್ನಾಟಕ ಬೀದರಿಂದ ಚಾಮರಾಜನಗರ ಒಂದೇ ಆಗಿರ್ಬೇಕು. ನಿಮ್ಮ ಆಸ್ತಿಗಳು ಅಲ್ಲಿ ಬೇನಾಮಿ ಇಟ್ಕೊಂಡು ನೈ ಸುತ್ತಮುತ್ತ ಇವತ್ತು ದಿನೇಶ್ ನಿಮಗೆ ಬರ್ತೀನಿ. ದಿನೇಶ್ ಅವಾಗಿಂದ ಒಂದೇ ಸಲ ಮಾತಾಡ್ಸಿರೋದು ನಾನು. ದಿನೇಶ್, ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಯಾರೋ ಬೇನಾಮಿ ಆಸ್ತಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಈ ವಿಚಾರದಲ್ಲಿ ಬಿಡದಿ ಅಂದ ತಕ್ಷಣ ಬಂದ ತಕ್ಷಣ ಅಲ್ಲಿ 32 ಎಕರೆ ಜಮೀನು ಅನಿತಾ ಕುಮಾರಸ್ವಾಮಿ ಅವ್ರದ್ದು ಯಾರ್ದೋ ಇದೆ ಅಲ್ಲಿ ಅನ್ನೋ ಒಂದು ವಿಚಾರ. ಇದು ಬೇರೆ. ನಾನು ಪ್ಯೂರ್ ಏನು ಕೇಳ್ತಾ ಇದ್ದೀನಿ ಗೊತ್ತಾ, ನೈಸ್ ಮತ್ತು ಒಂದು ಸರ್ಕಾರ ಅಂತ ಕೇಳ್ತೀನಿ. ಕುಮಾರಣ್ಣ ಅಥವಾ ದೇವೇಗೌಡರು ಆರ್ ಯಡಿಯೂರಪ್ಪನವರು, SM ಕೃಷ್ಣ, ಹಿಂಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸರ್ಕಾರ ಮತ್ತು ನೈಸ್ ನಡುವೆ ಅಗ್ರಿಮೆಂಟ್ ಆಗುತ್ತೆ ಹೊರತು ಕುಮಾರಸ್ವಾಮಿ ನಾನು ಸೈನ್ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಸೈನ್ ಮಾಡೋದು. ನಾನು ಕೇಳೋದು, ಇಷ್ಟೆಲ್ಲ ಅಕ್ರಮಗಳಿದ್ರು ಇಷ್ಟು ಸರ್ಕಾರಗಳು ಇದನ್ನು ಸಹಿಸ್ಕೊಂಡು ಬಂದಿರೋದು ಯಾಕೆ? ಈ ಪಾಯಿಂಟ್ ಪ್ಯೂರ್ಲಿ ನೈಸ್ಗೆ. ಇದು ಪ್ಯೂರ್ಲಿ ನಾವು ಹೇಳೋದಾದ್ರೆ ಈಗ ಆರ್ಟಿಕಲ್ ನೋಡಿ, ಇನ್ನೊಂದು ಅದ್ಭುತವಾದ ಪಾಯಿಂಟ್ ಇದೆ ಇಲ್ಲಿ. ದಿ ಹೈಕೋರ್ಟ್ ಹ್ಯಾಸ್ ನಾಟ್ ಸೆಡ್ ದಟ್ ದ FWA ಈಸ್ ಅ ಟೋಲ್ ಫ್ರೀ ಅಗ್ರಿಮೆಂಟ್. ಹೈಕೋರ್ಟ್ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಾಗಿದೆಯೋ ಟೋಲ್ ರಹಿತವಾದಂಥ ರಸ್ತೆ ಅಂತ ಹೇಳಿ ಅಗ್ರಿಮೆಂಟ್ ಉಲ್ಲೇಖ ಆಗಿದೆ, ಹೈಕೋರ್ಟ್ ಹೇಳಲಿಲ್ಲ. ಕುಮಾರಸ್ವಾಮಿ ಹೆಂಗೆ ಹೇಳಿದ್ರು, ಟೋಲ್ ಕಟ್ತೀರ ಹೋಗ್ಬಿಟ್ರಪ್ಪ ನೀವು ಅಂತ. ಒಂದು, ಇಟ್ ಹ್ಯಾಸ್ ಸೆಡ್ ದಟ್ ನೈಸ್ ವೈಲೇಟೆಡ್ ದ FWA ಬೈ ಇನ್ಕ್ರೀಸಿಂಗ್ ಟೋಲ್ ವಿತೌಟ್ ಪ್ರಯರ್ ಸ್ಟೇಟ್ ಅಪ್ರೂವಲ್. ಸರ್, ಈಗ ಆರ್ಟಿಕಲ್ 300 ಅಲ್ಲಿ ಏನ್ ಹೇಳುತ್ತೆ, ಒಬ್ಬ ವ್ಯಕ್ತಿ ಅವನ ಆಸ್ತಿ ಪಾಸ್ತಿ ಕಳ್ಕೊಂಡ್ರೆ ಸರ್ಕಾರದ ನಿರ್ಧಾರಗಳಿಂದ ಅವನ ಲೈವ್ಲಿಹುಡ್ಗೆ ಅಫೆಕ್ಟ್ ಆಗಬಾರ್ದು, ಅವನಿಗೆ ಕಾಂಪನ್ಸೇಷನ್ ಸಿಗಬೇಕು. ಅದನ್ನ ಇವ್ರು ಯಾರೂ ಮಾಡಿಲ್ಲ. ಇದುವರೆಗೆ 7,500 ಎಕರೆ ಏನು ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ಯಾರಿಗೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅದ್ರ ಜೊತೆಗೆ ಸರ್ಕಾರದ 500 ಎಕರೆ ಅಕ್ವೈರ್ ಮಾಡ್ಕೊಂಡವ್ರೆ. ಅಲ್ಲಿಗೆ JCB ಪಾರ್ಟಿಗಳು 3 ಜನ ಆಳ್ವಿಕೆ ಮಾಡಿದ್ದಾರೆ. ಇವತ್ತು ಕೂಡ ರೈತರ ಹೆಸರಲ್ಲಿ ಇವರು ವೋಟ್ ಕೇಳ್ತಾರೆ. ರೈತರು ಮಣ್ಣಿನ ಮಕ್ಕಳು ಅಂತಾರೆ. ಇನ್ನೊಬ್ರು ಇವ್ರು ಬಂದು ನಾನು ರೈತನ ಮಗ ಅಂತಾರೆ, DK ಶಿವಕುಮಾರ್ ಅವರಾಗಿರ್ಬೋದು. ಇವರೆಲ್ಲ ರೈತರ ಹೆಸ್ಕೊಂಡು, ಆಮೇಲೆ ಯಾರು ಯಡಿಯೂರಪ್ಪನವರು ರೈತ ಬಜೆಟ್ ಬೇರೆ ಮಾಡ್ತಾರೆ, ಕೃಷಿ ಬಜೆಟ್ ಮಾಡ್ತಾರೆ. ಇಂಥವ್ರೆಲ್ಲ ಸೇರ್ಕೊಂಡು ಕೊನೆಗೆ ಟೋಪಿ ಹಾಕಿದ್ ಯಾರಿಗೆ ಅಂದ್ರೆ ಸಾಮಾನ್ಯ ರೈತನಿಗೆ. ಇವತ್ತು ಇವರೆಲ್ಲ ಬಂದಿದ್ದೇನಂತ ನಾವು ರೈತರು ಉದ್ಧಾರ ಮಾಡ್ತೀವಿ. ಕೊನೆಗೆ ಇವ್ರು ಕಣ್ಣು ಬಿದ್ದಿದ್ದೆಲ್ಗೆ ರೈತರ ಜಾಗಕ್ಕೆ ಈಗ ಬಿಡದಿಗೂ ಬಿದ್ದಿದೆ. ನಾನು ಹೇಳಿದ್ದು, ಈಗ ಇಷ್ಟು ವರ್ಷ ಬೇಕಾ ಅವ್ರಿಗೆ ಕಾಂಪನ್ಸೇಷನ್ ಕೊಡಕ್ಕೆ, ಯಾಕೆ ಕೊಟ್ಟಿಲ್ಲ? ಮತ್ತೆ ಇವ್ರು ಇಲ್ಲಿಗಲಿಟೀಸ್ಗಳು ಇಷ್ಟೆಲ್ಲ ನಡೀತಾ ಇದ್ರು. ಇವತ್ತು ಪ್ರೆಸೆಂಟ್ ಆಯ್ತಪ್ಪ, ಇಷ್ಟು ದಿವಸ ಆಯ್ತು. ಈಗ DK ಶಿವಕುಮಾರ್ ಅವ್ರು ಬಂದಿದ್ದಾರೆ. ಈಗ ಹಿಮ್ಸೆಲ್ಫ್ ಇಸ್ ಎ ಲಾ ಮಿನಿಸ್ಟರ್. ಅವ್ರ ಹತ್ರನೇ ಖಾತೆ ಇಟ್ಕೊಂಡವ್ರೆ, ಲಾ ಮಿನಿಸ್ಟರ್ ಅವರೇ ಇದ್ದಾರೆ. ಆಮೇಲೆ ಯಾರು ಶಶಿಕಿರಣ್ ಅಂತ ಯಾರಪ್ಪ ಅವರು ಅಡ್ವೊಕೇಟ್ ಜನರಲ್. ಇಷ್ಟೆಲ್ಲ ನೀವು ಇಟ್ಕೊಂಡು ಇಷ್ಟೆಲ್ಲ ಹೈಕೋರ್ಟ್ ಹೇಳಿದ್ರು ಕೂಡ ನೀವು ಯಾಕೆ ಆಕ್ಷನ್ ತಗೋತಾ ಇಲ್ಲ ಇವುಗಳ ಮೇಲೆ? ಈಗ ನಾವು ಪಂಜಾಬಲ್ಲಿ ಮಾಡಿದೀವಲ್ಲ, ಹೋಗಿ ಬೇಕಾದ್ರೆ ಅಲ್ಲಿದು ಏನೇನ್ ಮಾಡಿದ್ದಾರೆ ಪ್ರೋಸೆಸ್ಗಳು ಅವನು ಕೇಳಿ ತಗೊಳ್ಳಿ ಮಾಡಿ. ನಾನು ಹೇಳ್ತಾ ಇರೋದು, ಈಗ JDS ಅವರು ಅಲ್ಲಿ ಇವತ್ತು ಜೊತೆಗೆ KDBನೂ ಬಳಸ್ಕೊಂಡು, KDB ಅಂತ ಒಂದು ಪ್ರಾಧಿಕಾರ ಬಳಸ್ಕೊಂಡು ರೈತರಿಗೆ ಇಷ್ಟು ದೊಡ್ಡ ಟೋಪಿಗಳಾಗ್ತಿರಲ್ಲ ಸರ್ಕಾರದ ಹೆಸರಲ್ಲಿ,
ಇದನ್ನ ಕ್ವಶನ್ ಮಾಡೋರು ಇಷ್ಟೆಲ್ಲ ಕ್ವಶನ್ ಮಾಡ್ತಾ ಇದ್ರು ಹೈಕೋರ್ಟ್ಗಳು. ನೀವೇನ್ ಮಾಡ್ತಾ ಇದ್ದೀರಾ? ಇವತ್ತು 8 ಲಕ್ಷ ವೆಹಿಕಲ್ ಓಡಾಡ್ತಾ ಇರೋದು, ಒನ್ ವೇ ಒಂದು 100 ರೂಪೀಸ್ ಅಂತ ಹಾಕೊಂಡ್ರು 8 ಕೋಟಿ ರೂಪಾಯಿ ಪರ್ ಡೇ ಟೋಲ್ ಕಲೆಕ್ಟ್ ಮಾಡ್ತಾ ಇರೋದು ಇವರು. ಇದ್ರಲ್ಲಿ ಈ ಕಮಿಷನ್ಗಳು ಹೋಯ್ತಾವ ಈ 3 ಪಕ್ಷಕ್ಕೆ. ಆಮೇಲೆ ಈ ವಿಚಾರಗಳಲ್ಲಿ ಯಡಿಯೂರಪ್ಪ ಅವ್ರು ಇದ್ದಾಗ್ಲೂ ಇವೆಲ್ಲ ಬಂತು 2009 ಅಲ್ಲಿ. ಆ ಫ್ರೇಮ್ ವರ್ಕ್ ನೆಲ್ಲ ಏನು ವೈಲೇಟ್ ಮಾಡಿ ಅವ್ರೆಲ್ಲದಕ್ಕೂ ಸೈನ್ ಹಾಕೊಟ್ಟಿದ್ದಾರೆ. ಅಂದ್ರೆ ಈ 3 ಪಕ್ಷಗಳು ಅವ್ರಿವ್ರ ಮೇಲೆ ಹಾಕೊಂಡು ಕೊನೆಗೆ ಜನರಿಗೆ ಟೋಪಿ ಹಾಕೊಂಡು ರೈತರುಗಳಿಗೆ ಟೋಪಿ ಹಾಕೊಂಡು ದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲಿ JCB ಪಕ್ಷಗಳನ್ನ ಕಿತ್ತಿ ನಾಗೇಂದ್ರ ಅವ್ರಿಗೆ ನಾನು ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಈಗ ಯಾವ ಪಕ್ಷ ಅಧಿಕಾರದಲ್ಲಿ ಇರಲ್ವೋ, ಅಧಿಕಾರ ಅನುಭವ ಆಗಿರುತ್ತೋ, ನೆಕ್ಸ್ಟ್ ಯಾರು ಅಧಿಕಾರಕ್ಕೆ ಬರ್ತಾರೋ ಅವ್ರ ಮೇಲೆ ಕುತ್ಕೊಂಡು ಹೇಳ್ತಾ ಇರೋದು ಅಪೋಸಿಷನ್ ಪಾರ್ಟಿಲಿ ಅಷ್ಟೇ ನೈಸ್. ಅಂದರೆ ಈಗ ನಾನು ಅಧಿಕಾರದಲ್ಲಿ ಇಲ್ಲ, ನಾನು ಹಿಂದೆ ಅಧಿಕಾರದಲ್ಲಿ ಇದ್ದು ಬಿಟ್ರೆ ನಾನು ಈಗಿರೋ ಸರ್ಕಾರದ ಮೇಲೆ ಹೇಳ್ಕೊಂಡು ಹೊಟ್ಟೋಗ್ಬಿಡೋದು, ಇವ್ರು ಸರಿ ಇಲ್ಲ, ನಾನು ಇದ್ದಿದ್ರೆ ಹಂಗೆ ಮಾಡಿಬಿಡ್ತಿದ್ದೆ, ನನಗೆ ಸ್ವಲ್ಪ ಬಲ ಇರಲಿಲ್ಲ, ನಮ್ಮದು ಬಡ ಪಕ್ಷ, ನಮ್ಮ ಪಾರ್ಟಿಲಿ ತುಂಬ ಶಾಸಕರಿರಲಿಲ್ಲ, ಅಯ್ಯೋ ಇನ್ನೊಂದು 6 ಮಿನಿಸ್ಟ್ರ್ ಇದ್ದುಬಿಟ್ಟಿದ್ದರೆ ನಾನು ಹಗ್ಗನೇ ಬಿಗಿದು ಬಿಡ್ತಾ ಇದ್ದೆ ಅವ್ರಿಗೆ. ಈ ಮಾತುಗಳು ಎಷ್ಟು ಮಟ್ಟಿಗೆ ಸರಿ? ನಾನು ಅಧಿಕಾರದಲ್ಲಿ ಇದ್ದಾಗೆಲ್ಲ ಅದ್ಭುತ, ನಾನು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗೆಲ್ಲ ಪ್ರಪಾತ. ಈ ಆರ್ಗ್ಯುಮೆಂಟ್ ಓಕೆನಾ? ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ. XLPU ಕಾಲೇಜ್ ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಈಗ ನಾಗೇಂದ್ರಗೊಂದು ಕ್ವಶನ್ ಕೇಳಿಬಿಡ್ತೀನಿ. ನಾಗೇಂದ್ರ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ ಈಗ ಎಲ್ರಿಗೂ ಅವಕಾಶಗಳಿತ್ತಲ್ಲ. ಈಗ ದಿನೇಶ್ ಹೇಳ್ತಾ ಇದ್ರು ರೈತರ ಪರ ಅಂತ ಹೇಳ್ಕೊಂಡೆ ಫಸ್ಟ್ ಕೈ ಹಾಕಿದ ರೈತರ ಜಮೀನುಗಳಿಗೆ ಅಂತ ಹೇಳಿ. ಇದನ್ನು ಕುಮಾರಸ್ವಾಮಿ ಕಾಲದಲ್ಲೂ ಮಾಡಿದ್ದೀರಿ, ದೇವೇಗೌಡರ ಕಾಲದಲ್ಲೂ ಮಾಡಿದ್ದೀರಿ, ಯಾರ ಕಾಲದಲ್ಲಿ ಮಾಡಲಿಲ್ಲ. ಬಿಡದಿಗೆ ಕುಮಾರಸ್ವಾಮಿ ಅವರು ಕೈ ಹಾಕಿದ್ರು, ದೇವೇಗೌಡರು ನೈಸ್ ಕೈ ಹಾಕಿದ್ರು, ಪಟೇಲ್ರು ಎಸ್ ಅಂದರು, SM ಕೃಷ್ಣ ಅವರು ಕೂಡ ರೈತನ ಮಗನೇ, ನಾನು ರೈತನ ಮಗನೇ ಅಂದರು, DK ಅವರು ರೈತನ ಮಗನೇ, ಎಲ್ಲ ಹೋಗಿ ಸಫರ್ ಆಗ್ತಿರೋದು ರೈತನೇನಾ ಅಂತ. ಅಲ್ಲ ಸರ್, ನೀವು ಕೇಳೋದು ಪ್ರಶ್ನೆ ಸರಿ ಇದೆ. ಒಂದು ರಾಜ್ಯದ ಮುಖ್ಯಮಂತ್ರಿ, ಘನತೆಯುತ ಮುಖ್ಯಮಂತ್ರಿ ಮಾಡಬೇಕಾದ ಕಾರ್ಯಗಳೇನು? ಸಾರ್ವಜನಿಕವಾಗಿ ಅಭಿವೃದ್ಧಿ ಮಾಡಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಅವತ್ತಿನ ಕಾಲದಲ್ಲಿ 1990ಯಲ್ಲಿ ನೀವು ಮೈಸೂರು ರೋಡ್ ಯಾಕಿತ್ತು, ಯಾಕೆ ನೈಸ್ ರೋಡ್ಗೆ ನಾವು ಮಾಡಬೇಕಾಗ ಅನಿವಾರ್ಯ ಏನು ಬಂತು ಅಂದರೆ ಅಲ್ಲಿರೋ ಆಕ್ಸಿಡೆಂಟ್ಗಳ ವಿಚಾರ ಅಂತ ಹೇಳಿದೆ, ಮುಂದುವರ್ಸ್ಕೊಂಡು ಹೋಗಲ್ಲ ನಾನು. ಅವತ್ತಿನ CM ಅವರು ಅವತ್ತು ಫೌಂಡೇಶನ್ ಅವರೇ ಹಾಕಿತ್ತು, ಅದನ್ನು ಸತ್ಯ ಒಪ್ಕರಣ. ಇವತ್ತು ಅಫೋಸ್ ಬರ್ತಾರೋರು ಇವರೇ ಮುಖ್ಯಮಂತ್ರಿಗಳು. ಯಾಕೆ? ಅವತ್ತು ಫೌಂಡೇಶನ್ ಹಾಕಿತ್ತು ಸಾರ್ವಜನಿಕವಾಗಿ ಉಪಯೋಗ ಆಗಲಿ ಅಂತ. ಇವತ್ತು ಹಗಲದೊಳಗೆ ನಿಂತಾಗ ನೋಡ್ಕೊಂಡು ಸುಮ್ಮನೆ ಇರಬೇಕು ಅನ್ನೋದು ಪ್ರಶ್ನೆ. ನಾವು ಪ್ರಶ್ನೆ ಮಾಡೋದೇ ತಪ್ಪ ಹಂಗಾರೆ? ಇವತ್ತು ನಾವು ಕೇಳ್ತಿರೋ ಪ್ರಶ್ನೆ 12/12/2016ರಲ್ಲಿ 18/2020ರಲ್ಲಿ ಒಂದು TB ಜಯಚಂದ್ರದ್ದು ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಅದು ಕಾಂಗ್ರೆಸ್ ಗೌರ್ಮೆಂಟು ಫುಲ್ ಫ್ಲೆಡ್ಜ್ ಆಗಿ ಅವತ್ತು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಆಯಿತು. 2014ರಿಂದ 18ವರೆಗೂ ಸರ್ಕಾರ ಇತ್ತು, 13ರಿಂದ 18ವರೆಗೂ ಸರ್ಕಾರ ಇತ್ತು. ಅವತ್ತು TB ಜಯಚಂದ್ರಗೆ ಅಧ್ಯಕ್ಷತೆ ಕಮಿಟಿ ಮಾಡಿಬಿಟ್ಟು ನೈಸ್ ವಿಚಾರದಾಗಿ ನೀವು ಪರಿಶೀಲನೆ ಮಾಡಿ ಅಂತ ಬಂದಾಗ ಅಧ್ಯಕ್ಷತೆಯಲ್ಲಿ ಒಂದು ಸದನದಲ್ಲಿ ತಗೊಂಬಂದೆಲ್ಲ ರಿಪೋರ್ಟ್ ಮಾಡಿದಾಗ ಏನು ಆಕ್ಷನ್ ತಗೊಂತು ಗೌರ್ಮೆಂಟ್? ಅವತ್ತು 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು, ಅವತ್ತೇ ರಿಪೋರ್ಟ್ ಮಾಡಿದ್ದಾರೆ ಕೆರೆಗಳು ಒತ್ತುವರಿಯಾಗಿದ್ದಾವೆ. ಅವತ್ತು ಕಾಂಪೋಸಿಷನ್ ಇವರು ಕೇವಲ ಬಳಸಿರೋದು 1200 ಎಕರೆಗಳು ಮಾತ್ರ, ಕೇವಲ 6% ಮಾತ್ರ ಬಳಕೆಯಾಗಿದೆ. ಇನ್ನು ಉಳಿದ ಎಕರೆಗಳು ಒಂದು ವಶಪಡಿಸ್ಕೊಂಡು ಇವತ್ತು ನೀವು ಅಲರ್ಟ್ ಮಾಡ್ಕೊಂಡು ಇವತ್ತು ಅದನ್ನ ಏನು ಮಾಡಿದೆ. ಹೊಸಕೇರಿ ಹತ್ರ ನೀವು ಶೋಭಾ ಅಪಾರ್ಟ್ಮೆಂಟ್ಗೆ NOC ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆ. ಇವತ್ತು ಅವತ್ತು TB ಜಯಚಂದ್ರ ಏನೋ ವರದಿನೇ ಇವತ್ತು ನೀವು ತಿರಸ್ಕಾರ ಮಾಡಿಬಿಟ್ಟು ಇವತ್ತು ಸರ್ಕಾರ ಇದು ಹೈಕೋರ್ಟ್ ಇವತ್ತು ಹೇಳಿ ಆದೇಶ ಮಾಡಿದೆ, ಫಸ್ಟ್ ಅದನ್ನ ನೀವು ವಶ ಪಡ್ಕೊಳ್ಳಿ, ಸರ್ಕಾರ ಅದನ್ನ ತಗೊಳ್ಳಿ ಅಂದಾಗ ನೀವು ಕಣ್ಮುಚ್ಚಿ ಕುಂತಿದ್ದೀರಂತಂದ್ರೆ ನೀವು ಎಷ್ಟು ಸಹಕಾರ ಕೊಡ್ತಾ ಇದ್ರಿ? ಒಬ್ಬ ಲೂಟಿಗಾರ, ಇವ ಒಂದು ಭ್ರಷ್ಟ. ಇವತ್ತು ನೈಜವಾದ ರೈತರಿಗೆ ಕೇವಲ 23% ನೀವು ಇವತ್ತು ಅವ್ರಿಗೆ ನೀವು ಅವ್ರ ಪರಿಹಾರ ಕೊಟ್ಟಿದ್ದೀರಿ. ಕೇವಲ ಕವಡೆ ಕಾಸಿನ ಪರಿಹಾರ ಕೊಟ್ಟಿದ್ದೀರಿ. 63% ಕೊಡ್ಲೇ ಇಲ್ಲ. ನಾಗೇಂದ್ರ ಅವರೇ, ದೇವೇಗೌಡರು ಕೇಣಿ ಅಂತ ನೀವು ಹೇಳೋದು ಲೂಟಿಕೋರ ಅದು ಇದು ಯಾಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು? ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಸಮಸ್ಯೆ ಇದ್ದದ್ದು, ನಾನು ಈ ಪ್ರಶ್ನೆ ಭಾಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, 3 ಪ್ಯಾನಲಿಸ್ಟ್ಗಳು ಕೇಳಿಸ್ಕೊಳ್ಳಿ. ನನ್ನ ಸಮಸ್ಯೆ ಏನು? ಕಿರಿದಾದ ರಸ್ತೆಗಳಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ, ವಾಹನ ದಟ್ಟಣೆ ಆಗ್ತಾ ಇದೆ. ನನಗೆ ಫ್ರಮ್ ತುಮಕೂರು ರೋಡ್ ಟು ಹೊಸೂರು ರೋಡು ನನಗೊಂದು ರಸ್ತೆ ಬೇಕು. ಒಂದು ಸರ್ಕಾರಕ್ಕೆ, ಯಾವ ಸರ್ಕಾರ ಆದರೂ ಆಗಿರಲಿ, ಅದು ಒಂದು ಸರ್ಕಾರಕ್ಕೆ ತುಮಕೂರಿಂದ ಹಿಡಿದು, ತುಮಕೂರು ರಸ್ತೆಯಿಂದ ಹಿಡಿದು ಹೊಸೂರು ರಸ್ತೆವರೆಗೂ ಒಂದು ರಸ್ತೆ ಮಾಡುವುದು ಜನಗಳ ತೆರಿಗೆಯಲ್ಲಿ ಅಷ್ಟು ದೊಡ್ಡ ವಿಚಾರ ಆಗಿತ್ತಾ? ಕೇಣಿ ಬಿಸ್ನೆಸ್ ಹೇಳ್ತೀನಿ ಕೇಳಿ, ಕೇಣಿ ಏನು ಬಿಸ್ನೆಸ್ ಮಾಡೋದಿದ್ರಲ್ಲಿ ಅಂತ ಹೇಳಿ ಬಂದರು, ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡ್ರು, ಜಮೀನು ಕೊಟ್ಬಿಟ್ರಪ್ಪ ನಮಗೆ ಅಂತ. ಆಯಿತು, ದೇವೇಗೌಡರು ಖುಷಿ, ಪಟೇಲ್ರು ಖುಷಿ, ಸೈನ್ ಮಾಡಿದ್ರು, ಜಮೀನು ಆಯಿತು. ಒಪ್ಪಂದ, ಬ್ಯಾಂಕ್ಗಳು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದೀನಪ್ಪ, ನಂಗೆ ಇಷ್ಟು ಲೋನ್ ಕೊಡು ಅಂದರು. ಲೋನ್ ಕೊಟ್ಟರು ಬ್ಯಾಂಕ್ ಲೋನ್ ಕೊಟ್ಟರೆ ಆ ಲೋನ್ ತೊಗೊಂಡು ಬಂದು ಗಾರೆ, ಸಿಮೆಂಟು, ಜಲ್ಲಿ, ಟಾರು, ಒಂದು ಟೋಲ್ ಬೂತ್ ಇಟ್ಟರು. 111 ಕಿಲೋಮೀಟ್ರ್ ಹೇಳಿದ್ರು, ಮಾಡಲಿಲ್ಲ. ದುಡ್ಡು ವಸೂಲಿ ಶುರುವಾಯಿತು, ಸಾವಿರಾರು ಕೋಟಿ ದುಡ್ಡು ಬರ್ತಾ ಇದೆ. ಜೇಬಿಂದ 50 ಪೈಸೆ ಖರ್ಚಾಗದ, ದಿನಕ್ಕೆ ಕೋಟಿಗಟ್ಟಲೆ ದುಡಿಯಬಹುದಾದ ಅದ್ಭುತ ಬಿಸ್ನೆಸ್ ಅಂತ ಮಾಡ್ಕೊಂಡಿದೆ, ಅದು ಕೇಳಿ. ಇಲ್ಲಿ ಪಾಯಿಂಟ್ ಇನ್ನೊಂದು ಕೇಳ್ತೀನಿ, ಒಂದು ಸರ್ಕಾರಕ್ಕೆ ನಂದೇ ಜಮೀನು ಕೊಡ್ತಾ ಇದ್ದೀನಿ ರೀ,
ಮಾಡ್ರಪ್ಪ ಬ್ಯಾಂಕ್ ಇಡ್ತೀನಿ, ನನಗೆ ಇಷ್ಟು ಲೋನ್ ಬೇಕು ಬ್ಯಾಂಕ್ಗಳಿಂದ, ನಾನು ಮಾಡ್ತೀನಿ ಅಂತ ಯಾಕೆ ಮಾಡಬಾರ್ದಾಗಿತ್ತು? ಸ್ವಹಿತಾಸಕ್ತಿ ಸಂಘರ್ಷ ಇಂಡೈರೆಕ್ಟ್ಲಿ ಆದರೂ ಈ ಬಿಸ್ನೆಸ್ಸಲ್ಲಿ ಇತ್ತಾ ಇಲ್ವಾ ಹೇಳ್ಬಿಡಿ. ನಾನು ಈಗ ಕೇಳ್ತೀನಿ ಮುನ್ನ, ಈಗ ಇದೇ ಹೈವೇಗಳು ಮಾಡ್ತಾ ಇದ್ದಾರೆ, ಹೈವೇ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ? ಟೋಲ್ ಟೋಲ್ ಟೋಲ್. ಈ ಟೋಲ್ ಒಂದು ರೋಗ ಶುರುವಾಗಿ ನಮ್ಮ ದೇಶದಲ್ಲಿ. ಏನಕ್ಕೆ ಹೈವೇ ಮಾಡೋದು? ಇದು ಏನು ಬಂಗಾರದ್ದ ರಸ್ತೆ ಎಲ್ಲ ಬಂಗಾರದ್ದು ಲೇಪಿತನ? ಶೀಟ್ಗಳು ಹಾಕಿ ಇಲ್ಲ ಅಲ್ಲ, ನನ್ನ ಹತ್ರ ಟ್ಯಾಕ್ಸ್ ತೊಗೋತಾರೆ, ಪೆಟ್ರೋಲು ಟ್ಯಾಕ್ಸ್ ತೊಗೋತಾರೆ, ನನ್ನ ಗಾಡಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ತೊಗೋತಾರೆ. ತೊಗೊಂಡು ನಿನಗೇನೋ ನಾನು ಸ್ವಲ್ಪ ನೈಸಾಗಿ ರೋಡ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿ ನೀವು ನನ್ನ ಟ್ಯಾಕ್ಸ್ ತೊಗೋತಿರಲ್ಲ, ನಾನು ಟೋಲ್ ತೊಗೋತಿರಲ್ಲ. ಸರಿನಾ ಒಂದು ಸರ್ಕಾರ ಮಾಡೋ ಕೆಲಸನ? ಮತ್ತು ನಾನು ಟ್ಯಾಕ್ಸ್ ಏನಕ್ಕೆ ಕಟ್ಟಬೇಕು ನಾನು ನಿಮಗೆ? ಎಸ್ ಸರ್, ಇದು ಸರ್ವ ಸಾಮಾನ್ಯವಾಗಿ ಒಂದು ರೋಡ್ ರೀ, ತುಮಕೂರಿಂದ ನಿಮಗೆ ಹೊಸ ರೋಡ್ ಮಾಡೋ ದೊಡ್ಡ ವಿಷಯ ಆಗಿತ್ತೆ ನಿಮಗೆ. ಈ ಕೇಣಿನ ಕರೆದು ಬಾರಪ್ಪ ನೀನು ದೊಡ್ಡ ಸುಲ್ತಾನ ನೀನು ಅಂದ್ಬಿಟ್ಟು ಇಷ್ಟು ಕೊಡಬೇಕಾಗಿತ್ತು ನೀವು. ಸರ್ಕಾರದಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಇತ್ತಾ? ಸರ್ಕಾರ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿತ್ತಾ? ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡು ನಾವು ಡೆವಲಪ್ಮೆಂಟ್ ಮಾಡಿ ಟೋಲ್ ಹಾಕ್ತೀವಿ ಅಂತ ಸರ್ಕಾರ ಏನು ಬಜೆಟ್ ಕೊಟ್ಟಿರಲಿಲ್ಲ. ನಾನು ಸಿಂಪಲ್ ರೀ ನಾಗೇಂದ್ರ ಅವರೇ, ಈ ಬಿಸ್ನೆಸ್ಸನ್ನು ಕೇಣಿ ಅಲ್ಲ, ನೀವು ಮಾಡ್ಬೋದಾಗಿತ್ತು. ಸ್ವಲ್ಪ ಚೆನ್ನಾಗಿದೆ ರಾಜಕಾರಣಿಗಳ ಜೊತೆಯಲ್ಲಿ ಜಮೀನು ಕೊಡ್ರಿ, ಒಪ್ಪಂದ ಆಯಿತು, ಬ್ಯಾಂಕಿಗೆ ಒಪ್ಪಂದದ ಅಗ್ರಿಮೆಂಟ್ ಕೊಡು, ಹಣ ಬಿಡುಗಡೆ ಮಾಡ್ದ, ಒಡಿ ಟಾರು ಮುಗೀತು. ಟಾರ್ ಹಾಕಿರೋದು ಅಷ್ಟೇ, ಅಲ್ಲಿ ಬರೀ ಒಂದು ಟಾರು 5 ಕಿಲೋಮೀಟರ್. ಮತ್ತೆ ಯಾವ ಬೇಕಾದ್ರೆ ಮಾಡ್ಬೋದಲ್ಲ ಈ ಬಿಸ್ನೆಸ್? ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಾನು ಅದನ್ನೇ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇದ್ದೀನಿ. ಈ ರೋಡ್ ಹಾಗಾದ್ರೆ ನೀವು ಒಬ್ಬ ಪ್ರೈವೇಟ್ ಪ್ಲೇಯರ್ನ ತುಮಕೂರು ಟು ಹೊಸೂರ್ಗೆ ಒಂದು ರೋಡ್ ಮಾಡಕ್ ನೀವು ಕರ್ಕೊಂಡು ಬಂದಿದ್ದೇನೆ, ಸ್ವಹಿತಾಸಕ್ತಿ ಇತ್ತ? ನಿಮ್ಗೇನೋ ಲಾಭ ಆಯ್ತಾ ನಿಮ್ಮ ಪಾರ್ಟಿಯವ್ರಿಗೆ? ಅವತ್ತು ಸರ್, ಅವತ್ತು ಕ್ಯಾಬಿನೆಟ್ ಅಲ್ಲಿ ಸದನದಲ್ಲಿ ಎಲ್ಲರ ಸಮಕ್ಷದಲ್ಲಾಗಿರೋದು ಏನೋ ಸೀಕ್ರೆಟ್ ಹೋಗಿ ಹೆಡ್ ಯಾರು? ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು? ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು ಅವತ್ತಿಗೆ? ಮುಖ್ಯಮಂತ್ರಿ ಯಾರು ಅವತ್ತಿಗೆ? ಹೆಡ್ ಆಫ್ ದಿ ಫ್ಯಾಮಿಲಿ ಯಾರು? ಅವತ್ತು ಜೆ.ಎಚ್. ಪಾಟೀಲ್ ಇದ್ರು. ಹಾ ಸರಿ, ಯಾವ ಪಕ್ಷದ ಪಟೇಲ್ರು? ಹೌದು, ಜೆಡಿಎಸ್ ಇತ್ತು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ದರ್ಶನ್, ಈ ಒಂದು ನಿಮಿಷ ಬರ್ತೀನಿ, ನಿಮಗೂ ಬರ್ತೀನಿ. ನಾನು ದರ್ಶನ್ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ವಿಷಯ ರಸ್ತೆ ಇದ್ದರೆ ಒಂದು ರಾಜ್ಯ ಸರ್ಕಾರಕ್ಕೆ ಹೊಸೂರು ರೋಡಿಂದ ತುಮಕೂರು ರೋಡ್ಗೆ ಒಂದು 2 ಕಡೆಗಳಲ್ಲಿ ಬರೀ ರೋಡು, ಇನ್ನೇನು ಬೇಡ, ಇನ್ನೇನು ಕೇಳ್ತಿಲ್ಲ, ಬರೀ ಒಂದು ರೋಡ್ ಮಾಡೋದಿದ್ದರೆ ಜಲ್ಲಿ ಟಾರ್ಗೆ ಒಂದು 50 ಕಿಲೋಮೀಟ್ರ್ ರಸ್ತೆನಾ, ಒಂದು 40 ಕಿಲೋಮೀಟ್ರ್ ರಸ್ತೆನಾ? ದೊಡ್ಡ ವಿಷಯ ಏನ್ರಿ? 1000 ಕಿಲೋಮೀಟ್ರ್ ಸ್ಟೇಟ್ ಹೈವೇಗಳಿವೆ ನಮ್ಮಲ್ಲಿ, 100 ಕಿಲೋಮೀಟ್ರು ನ್ಯಾಷನಲ್ ಹೈವೇಗಳು ನಾವು ನೋಡ್ತೀವಿ, ಜಿಲ್ಲಾ ರಸ್ತೆಗಳಿವೆ, ತಾಲೂಕು ರಸ್ತೆಗಳಿವೆ, ಗ್ರಾಮ ರಸ್ತೆಗಳಿವೆ, ಬಂಡಿ ರಸ್ತೆಗಳಿವೆ ಅಂತ ಒಂದು ಸರ್ಕಾರದಲ್ಲಿ ಒಂದು ರಾಜ್ಯದಲ್ಲಿ ಇಷ್ಟು ಸಂಪನ್ಮೂಲಗಳು ಇರಬೇಕಾದ್ರೆ ಒಂದು ರಸ್ತೆಗೋಸ್ಕರ ಒಬ್ಬ ಪ್ಲೇಯರ್ನ ಇನ್ವೈಟ್ ಮಾಡಿ ಅವನಿಗೆ 5 ರೂಪಾಯಿಗೆ, 7 ರೂಪಾಯಿಗೆ, 15 ರೂಪಾಯಿಗೆ, 30 ರೂಪಾಯಿಗೆ ಒಂದು ಎಕರೆ ಜಮೀನು ಕೊಟ್ಬಿಟ್ಟು ಆಮೇಲೆ ಅವ್ನು ಮೋಸ ಮಾಡಿಬಿಟ್ಟ, ಆಮೇಲೆ ಅವ್ನು ಅದು ಯೋಜನೆ ಮಾಡಲಿಲ್ಲ ಅಂತ ಹೇಳ್ಬೇಕಾದ್ರೆ ಒಂದು ನಾಚಿಕೆ ಅನ್ನೋದು ಏನೋ ಇರಬಾರ್ದಾಗಿತ್ತೇನ್ರಿ ಅವತ್ತಿಗೆ? ಪ್ರಶ್ನೆಯಲ್ಲೇ ಉತ್ತರ ಇದೆ. ಅವತ್ತಿನ ದಿನ ಅಂದರೆ ಅವತ್ತಿಗೆ ನೀವು ಕರ್ಕೊಂಡೋಗಿರೋದಕ್ಕೆ ಅವತ್ತಿನ ದಿನ ಕರ್ಕೊಬಂದವ್ರು ಯಾರು? ಆ ರೈತರನ್ನ ಮರಣ ಶಾಸನ ಬರ್ದವ್ರು ಯಾರು? ಇವತ್ತು ಆಯ್ತು ರಾಜ್ಯ ಸರ್ಕಾರ ನಿಮ್ಮ ಪ್ರಶ್ನೆ ರಾಜ್ಯ ಸರ್ಕಾರ ಪ್ರೈವೇಟ್ ಲಿಮಿಟೆಡ್ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಕೋರ್ಟ್ನ ಒಂದು ಆದೇಶವನ್ನ ನೀವು ಅಲ್ಲಿ ಉಲ್ಲೇಖ ಮಾಡಿ ಟೋಲ್ ದರದ ಬಗ್ಗೆ ನೀವು ಮಾತಾಡಿದ್ರಿ. ರಾಜಕಾರಣಿಗಳಿಗೆ ಪುಡಾರಿ ಪರೋಡಿಯನ್ನೆಲ್ಲ ಮಾತಾಡ್ತಾರೆ, ಆದ್ರೆ ಕುಮಾರಸ್ವಾಮಿ ಅವ್ರ ಮಾತು ನೋಡಿದ್ರೆ ಒಬ್ಬ ಪುಡಿ ರೌಡಿಗಿಂತ ಕಡಿಯಾಗಿ ಜನಗಳಿಗೆ ಈ ರೀತಿ ಆಕ್ರೋಶ ಬರ್ಸುವಂತದ್ದು. ಈಗ ಚಿನ್ನದ ರೇಟು ದರ ಜಾಸ್ತಿ ಆಗಿದೆ ಅಂತೇಳಿ ಜನಗಳಿಗೆ ಹೋಗ್ರಪ್ಪ ಚಿನ್ನದ ಅಂಗಡಿ ಹೊಡಿರಿ, ಎಲ್ಲ ಲೂಟಿ ಮಾಡ್ಕೊ ಬನ್ನಿ ಅನ್ನೋ ತರ ಇದೆ. ಜನಗಳ ಒಂದು ಕುಮಾರಸ್ವಾಮಿ ಅವರಿಗೆ ಬಂದಿದೆ. ನಾಗೇಂದ್ರ ಕ್ವಶನ್ ಕೇಳ್ತಾ ಇದ್ದಾರೆ. ಅವ್ರೇನ್ ಕೇಳ್ತಾರೆ? ಇದೆಲ್ಲ ಆಗೋಗಿದೆಯಪ್ಪ, ತಂದಿದ್ದು ನಾನೇನೆ, ಬಿಡದಿಗೂ ನಾವೇ ಟೌನ್ಶಿಪ್ ಅಂತ ಹೇಳಿದ್ವಿ, ನಾವೇ ವಾಪಸ್ ತೊಗೊಂಡ್ಬಿಟ್ವಿ, ನಾವೇ 400 ಕೋಟಿ 4,000 ಕೋಟಿ ವಾಪಸ್ ಎಲ್ಲ ಮಾಡಿಬಿಟ್ವಿ, ತಪ್ಪಾಗೋಯ್ತವತ್ತು ಅಂತ ಅಂದ್ಕೊಳ್ಳಿ. ಇವತ್ತಿನ ರೂಲಿಂಗ್ ಪಾರ್ಟಿಯ ಇವತ್ತಿನ ಸರ್ಕಾರದ ನಿಲುವೇನು? ಇಷ್ಟೆಲ್ಲ ಅನ್ಯಾಯ ನಮ್ಮ ಸರ್ಕಾರ ಇದೆ, ಖಂಡಿತವಾಗ್ಲೂ ಇದಕ್ಕೆ ಒಂದು ಯಾವ್ದಾದ್ರು ನಿವೃತ್ತ ಜಡ್ಜ್ ಅನ್ನು ನೇಮಿಸಿ ಒಂದು ರೈತರಿಗೆ ನ್ಯಾಯ ಟಿ.ಬಿ. ಜಯಚಂದ್ರ ಅವರು ಸದನದ ಮುಂದೆ ಮಂಡಿಸಿದ ವರದಿಯನ್ನ ಬಹುತೇಕ ಅದರ ಸಾರಾಂಶವನ್ನು ನಾನು ಬಲ್ಲೆ. ಅದರಲ್ಲಿ ಯಾರು ಅಲ್ಲಗಳಿಲ್ಲ ಅದನ್ನ. ಮತ್ತೆ ಇನ್ನೊಂದ್ ಸತಿ ಬೇಕು ಅಲ್ಲೊಂದು ಟೈಮ್ ತಗೊಳ್ಳೋದು. ಕೊಟ್ಟ ವರದಿಯ ಸಂದರ್ಭ ನಮ್ಮ ಸರ್ಕಾರ ಬಿದ್ದು ಹೋಗಿರೋದು ಸತ್ಯ. ರಾಜಕೀಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಖಂಡಿತವಾಗ್ಲೂ ಅವರ್ ಗವರ್ನಮೆಂಟ್ ಅದು ಬಿಡದಿ ವಿಚಾರ ಆಗ್ಲಿ, ರೈತರ ಜೊತೆ
ಧ್ವನಿಯಾಗಿರ್ತೀವಿ. Seize ಮಾಡಿ ನಾವು ನೀವು. ನಕಲಿ Seize ಕಳ್ಳ ಮಾಡಿ ರೈತನ ಮತ್ತೆ. ಮಕ್ಕಳು ಅಂತ Seize ಮಾಡಿ ನೀವು ಓಡಾಡುವಂತವರಲ್ಲ. ಇವತ್ತು ನಾವು ಹೈಕೋರ್ಟ್ ಅಸಲಿ ಆದೇಶದ ಮೇಲೆ seize ಮಾಡಿ ಸರ್ಕಾರ. ಶಾಸನ ಯಾಕೆ ಬರೆದಿಲ್ಲ. ಮುಚ್ಕೊಂತಿದೆ ಅವರ ಸರ್ಕಾರ? ಭವಿಷ್ಯವನ್ನ ಕಟ್ಕೊಡುವಂತ ಯಾಕೆ ಕೆಲಸ ಕಣ್ಣಿಗೆ ಕಾಂಗ್ರೆಸ್, ಕೂಡ ಹಾಕಿದೆ ಸರ್ಕಾರ? ಡಿ ಕೆ ಶಿವಕುಮಾರ್ ಅವರು Thank you, ಹೇಳ್ತಾರೆ. thank you. ಕಣ್ಣಿಗೆ ಕೂಡ ಹಾಕಿದೆ ಇವತ್ತು. ಫೈನ್ ಸರ್ಕಾರ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ತೀರಾ ಮೊನ್ನೆ ಅದೊಂದು ಆದೇಶ ಓದ್ತಾ ಇದ್ದೆ ನಾನು. ಯಾರಾದರೂ ಅವರು ಅಪಾರ್ಟ್ಮೆಂಟ್ಗಳಿಗೆ ಪ್ರೈವೇಟ್ ರಸ್ತೆ ಮಾಡ್ಕೊಂಡಿದ್ರೆ ಆ ರಸ್ತೆಯನ್ನು ಹೊಸ್ಕೆರೆಯಲ್ಲಿ apartment ಗೆ ಒಂದು ನಿಮಿಷ ಯಾರಾದರೂ ಒಂದು ಪ್ರೈವೇಟ್ ಅಪಾರ್ಟ್ಮೆಂಟ್ ರಸ್ತೆ ಮಾಡಿಕೊಂಡ್ರೆ ಅದನ್ನು ಕೂಡ ಸರ್ಕಾರ ರಸ್ತೆ ಸೇರಿಸ್ಕೋಬೇಕು ಅಂತ ಬಂದಾಗ ಖಾತೆ ಮಾಡ್ಕೊಳ್ಳಿಕ್ಕೂ ಈಸಿ ಆಗುತ್ತೆ ಅಂತ ವಿಚಾರ ಬರ್ತಾ ಇತ್ತು. ನೋಡಿ, ಒಂದು ಕಾಲಕ್ಕೆ ರಾಜ್ಯಕ್ಕೆ ರಸ್ತೆ ಮಾಡೋಕ್ಕೆ ಒಬ್ಬ ಖಾಸಗಿ ವ್ಯಕ್ತಿ ಬರೋ ಅವಶ್ಯಕತೆ ಇತ್ತು. ರಸ್ತೆ ಬಗ್ಗೆ ನಾನು ಕೇಳ್ತಿರೋದು, ಇನ್ಯಾವುದೋ ಶಾಲೆ ಆಸ್ಪತ್ರೆ ಕೇಳ್ತಿಲ್ಲ. ಅಂದರೆ ಏನಕ್ಕೆ ಇವರು ಅಲೋ ಮಾಡಿದ್ರು? ಪಾಯಿಂಟ್ 1, ಇದು 20 ವರ್ಷ 30 ವರ್ಷ ನಾವು ಹೀಗೆ ಎಳ್ಕೊಂಡು ಬರಬಹುದಾ? ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂದು ಮಾತು, ಅಧಿಕಾರಕ್ಕೆ ಬಂದಾಗ ಒಂದು ಮಾತಾ? ಇದಾಗಬಾರದು. ಒಂದು ರಸ್ತೆ ಮಾಡಲಿಕ್ಕೆ ಒಬ್ಬ ಮನುಷ್ಯನಿಗೆ ನಾವು ನೋಡಿ, ಅಲ್ಲಿ ಹುಟ್ಕೊಳ್ತಾ ಬಹುಶಃ ಟೋಲ್ ಅಂತ ಅಲ್ಲಿವರೆಗೆ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ. ನಿಮಗೆ ನೈಸ್ ರಸ್ತೆಗೆ ಮುಂಚೆ ನನಗೆ ನೆನಪಿರುವಂತೆ ನಾವು ಯಾವುದೋ ರೋಡಲ್ಲಿ ಹೋದಾಗ, ಯಾವುದೇ ರೋಡ್ ಆಗಲಿ, ನಾನು ಟೋಲ್ ಕಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ರೀ, ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ನಾವು ಟೋಲ್ ಕಟ್ಟಿಲ್ಲ, ರಸ್ತೆಯಲ್ಲಿ ಓಡಾಡ್ತಾ ಇದ್ವಿ. ಗಾಡಿ ಕೊಂಡ್ಕೊಂಡಾಗ ಟ್ಯಾಕ್ಸ್ ಕಟ್ತಿದ್ದ ಮನುಷ್ಯ, ಪೆಟ್ರೋಲ್ಗೂ ತೆರಿಗೆ ಇತ್ತು. ಇದು ಸಾಲದು ಅಂತೇಳಿ ರೋಡು ನಮ್ಮದೇ ತೆರಿಗೆ ಬೇರೆ ಕಡೆ ತೊಗೊಂಡು ನಮ್ಮ ದುಡ್ಡಲ್ಲೇ ಅಲ್ಲಿ ರೋಡನ್ನು ಹಾಕಿಸ್ಬಿಟ್ಟು ಅದಕ್ಕೊಂದು ಟೋಲು ಹಾಕಿ ನೀನು ಓಡಾಡ್ತಾ ಇದ್ಯಾ, ಅದಕ್ಕೆ ದುಡ್ಡು ಕೊಡು ಅಂತ ಕತೆ. ನಡೆಯೋದಕ್ಕೊಂದು ತಗೊಳ್ತಾ ಇಲ್ಲ ಈಗ, ಅದಕ್ಕೂ ನಾಳೆ ದಿನ ಬರುತ್ತಾರೋ ನನಗಿನ್ನ ಗೊತ್ತಿಲ್ಲ ಅದು. ಸೊ ಇಂಥ ವಿಚಾರಗಳಲ್ಲಿ ಪ್ರೈವೇಟ್ ಪ್ಲೇಯರ್ಸ್ನ ಅಲೋ ಮಾಡಲಿಕ್ಕಿಂತ ಮುಂಚೆ ಅಲೋ ಮಾಡೋದ ಉದ್ದೇಶ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನೇನು ಕರ್ಕೊಂಡು ಬಂದೆ ಅವನಿಂದ ನನಗೇನು ಅಂತ. ಈ ಉದ್ದೇಶಗಳು ಬಗೆಹರಿಯಬೇಕು. ಅಟ್ ದ ಸೇಮ್ ಟೈಮ್ ಕೋರ್ಟ್ ಏನು ಆರ್ಡರ್ ಮಾಡ್ತಾ ಇದ್ದು ಇದ್ರ ಬಗ್ಗೆ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡು ಮುಂದೆ ಏನು ಕ್ರಮ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.